ಓಕೆ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಶುಭ ಸಂಜೆ. ಎಲ್ರಿಗೂ ಟ್ರಾನ್ ಸ್ಕ್ವೇರ್ ಪ್ಲಾನ್ ಪ್ರೆಸೆಂಟೇಷನ್ಗೆ ಸ್ವಾಗತ, ಸುಸ್ವಾಗತ. ಸೊ ಇವತ್ತು ನಾವು ಫ್ರೆಂಡ್ಸ್ ಏನ್ ಮಾತಾಡ್ತಿದೀವಿ, ಇವತ್ತು ಬಂದು ಒಂದು ಇಂಡಸ್ಟ್ರಿ ಬಂದು ಕ್ರಿಪ್ಟೋ ಕರೆನ್ಸಿ ಫ್ರೆಂಡ್ಸ್. ಈ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು ಅಂತ ನಾವು ಮೊದಲಿಗೆ ತಿಳ್ಕೊಳ್ಳೋಣ. ಈ ಕ್ರಿಪ್ಟೋ ಕರೆನ್ಸಿಯಲ್ಲಿ ನಾವು ಯಾವ ರೀತಿ ದುಡ್ಡು ಮಾಡ್ಬೋದು, ಈ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು, ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ಸ್ವಲ್ಪ ಬೇಸಿಕ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಇದ್ರ ಬಗ್ಗೆ ಸುಮಾರು ಗಳು ಕೂಡ ಇದೆ, ಅವು ನಮ್ದು ಟೀಮೇಟ್ಸ್ ಗಳು ಆಲ್ರೆಡಿ ಶೇರ್ ಮಾಡ್ತಾರೆ. ಜಸ್ಟ್ ನೀವೇನ್ ಮಾಡಿ ಅಂದ್ರೆ ಜಸ್ಟ್ ಬ್ರೀಫ್ ಆಗಿ ಕೆಲವೊಂದು ಇನ್ಫಾರ್ಮೇಶನ್ ಹೇಳ್ತೀನಿ. ಈ ಮೀಟಿಂಗ್ ನ ಎಂಡ್ ವರೆಗೆ ಕೇಳಿ ಮಾಡಿ ಫ್ರೆಂಡ್ಸ್. ಈ ಮೀಟಿಂಗ್ ನ ನೀವು ಎಂಡ್ ವರೆಗೆ ಕೇಳಿದ್ರೆ ಮಾತ್ರ ನಿಮ್ಗೆ ಸ್ವಲ್ಪ ಏನೋ ಒಂದು ನಾನು ಹೇಳೋ ಒಂದು 100% ಅಲ್ಲಿ ಒಂದು 5 to 10% ನಿಮ್ಗೆ ಅರ್ಥ ಆಗ್ಬೋದು. ಸೊ ಅದಕ್ಕೆ ಈ ಮೀಟಿಂಗ್ ನ ಕಂಪ್ಲೀಟ್ ಆಗಿ ನೋಡಿ. ಈ ಕಂಪ್ಲೀಟ್ ಆಗಿ ನೋಡಿದ್ಮೇಲೆ ನಿಮ್ಗೆ ಇನ್ನೂ ಕನ್ಫ್ಯೂಷನ್ಸ್ ಗಳಿದ್ರೆ ನಿಮ್ಗೆ ಯಾರು ರೆಫರ್ ಮಾಡಿದ್ದಾರೆ, ಯಾರು ನಿಮ್ಗೆ ಕಳಿಸಿದ್ದಾರೆ ಈ ಲಿಂಕ್ ಅನ್ನ, ಅವ್ರ ಜೊತೆ ನೀವು ಮಾತಾಡ್ಕೊಂಡು ನೀವು ನಿಮ್ಮ ಡೌಟ್ಸ್ ಗಳೇನಿದೆ ಕ್ಲಾರಿಫೈ ಮಾಡ್ಕೊಳ್ಬಹುದು. ಈಗ ಮೊದಲಿಗೆ ನಾನು ಹೇಳ್ಬೇಕು ಅಂದ್ರೆ ಫಸ್ಟ್ ನಿಮ್ಗೆ ಈ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು, ಈ ಕ್ರಿಪ್ಟೋ ಕರೆನ್ಸಿ ಹೇಗೆ ಸ್ಟಾರ್ಟ್ ಆಯ್ತು. ಈ ಕ್ರಿಪ್ಟೋ ಕರೆನ್ಸಿ ಬಂದು ಫ್ರೆಂಡ್ಸ್ ನಾವು ಡಿಜಿಟಲ್ ಕರೆನ್ಸಿ ಅಂತ ಹೇಳ್ತೀವಿ. ಓಕೆನಾ, ಡಿಜಿಟಲ್ ಕರೆನ್ಸಿ ಆರ್ ವರ್ಚುವಲ್ ಕರೆನ್ಸಿ ಅಂತ. ಇದು ಯಾವ ರೀತಿ ಡೆವಲಪ್ ಆಯ್ತು, ಯಾವ ರೀತಿ ಇದು ಬಂತು ಅಂತ ನೋಡಿದಾಗ ನಮ್ ಪುರಾತನ ಕಾಲದಲ್ಲಿ ಸ್ವಲ್ಪ ಹಿಂದ್ಗಡೆ ಹೋಗೋಣ, ಹಿಸ್ಟ್ರಿ ಇತಿಹಾಸನ ಚೆಕ್ ಮಾಡಿ ನೋಡಿದಾಗ ಹಳೆ ಕಾಲದಲ್ಲಿ ನಮ್ಮ ಏನು ಹಿರಿಯರಿದ್ರು ಅವ್ರು ವಸ್ತು ವಿನಿಮಯಗಳಂದ್ರೆ ಏನು ಅವ್ರ ಸೀರಿಯಲ್ಸ್ ಪಲ್ಸಸ್ ಗಳು ಏನಿತ್ತು ಅದ್ರ ಮೇಲೆ ಅವ್ರು ಏನ್ ಮಾಡ್ತಿದ್ರು, ವ್ಯಾಪಾರನ ಮಾಡ್ತಿದ್ರು. ನಾವ್ ಇವತ್ತಿಗೆ ವ್ಯಾಪಾರ ಮಾಡ್ತಿದ್ದೇವೆ ಡಿಜಿಟಲ್ ಟೆಕ್ನಾಲಜಿಯಿಂದ, ಅವರುಗಳು ವ್ಯಾಪಾರ ಮಾಡ್ತಿದ್ರು ವಸ್ತು ವಿನಿಮಯಗಳ ವಸ್ತುಗಳನ್ನ ಒಬ್ಬರಿಂದ ಇನ್ನೊಬ್ಬರಿಗೆ ಬಾರ್ಟರ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಆದ ನಂತರ ಏನಾಯ್ತು, ಮತ್ತೆ ಡೆವಲಪ್ಮೆಂಟ್ ಆಗ್ತಾ ಬಂತು. ಅವಾಗ ಏನಾಯ್ತು, ಬೆಳ್ಳಿ ಮತ್ತು ಚಿನ್ನದ ನಾಣ್ಯಗಳು ಬಂತು. ಯಾಗ ನೀವು ನೋಡಿರ್ತೀರ ಸುಮಾರು ಇತಿಹಾಸಗಳಲ್ಲಿ. ಆ ನಂತರ ಬಂದು ಬ್ಯಾಂಕ್ಸ್ ಡೆವಲಪ್ಮೆಂಟ್ ಆಯ್ತು, ಬ್ಯಾಂಕ್ ಗಳಿಂದ ನೋಟ್ ಬಂತು, ಚೆಕ್ ಬುಕ್ಸ್ ಬರಕ್ ಸ್ಟಾರ್ಟ್ ಆಯ್ತು. ಆಮೇಲೆ ಪ್ಲಾಸ್ಟಿಕ್ ಕಾರ್ಡ್ ಅಂತಾನೆ ಹೇಳ್ತೀವಿ, ATM ಕಾರ್ಡ್ಗಳು ಬರಕ್ ಸ್ಟಾರ್ಟ್ ಆಯ್ತು. ಯಾವಾಗ 1980 ಅಲ್ಲಿ ಇಂಟರ್ನೆಟ್ ಬಂತು, ಅಲ್ಲಿಂದ ಸ್ಟಾರ್ಟ್ ಆಯ್ತು ಇಂಟರ್ನೆಟ್ ಜನರೇಷನ್ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಆ ಇಂಟರ್ನೆಟ್ ಏನಂದ್ರೆ ಇಂಟರ್ನೆಟ್ ಬ್ಯಾಂಕಿಂಗ್ ನೋಡ್ತಾ ಇದೀವಿ ಇವತ್ತು ನಾವು, ಮೊಬೈಲ್ ಬ್ಯಾಂಕಿಂಗ್ ನೋಡ್ತಾ ಇದೀವಿ. ಆ ನಂತರ ಬಂದಿರೋದೆ ಈ ಮೊಬೈಲ್ ಬ್ಯಾಂಕಿಂಗ್, ಇಂಟರ್ನೆಟ್ ಬ್ಯಾಂಕಿಂಗ್. ಏನ್ ಬ್ಯಾಂಕಿಂಗ್ ಸಿಸ್ಟಮ್ ಇದೆನೋ ಇದು ಕಂಪ್ಲೀಟ್ ಸೆಂಟ್ರಲೈಸ್ ಸಿಸ್ಟಮ್ ಮೈ ಡಿಯರ್ ಫ್ರೆಂಡ್ಸ್. ಸೆಂಟ್ರಲೈಸ್ಡ್ ಅಂದ್ರೆ ಈಗ ನಮ್ಮ ಇಂಡಿಯಾದಲ್ಲಿ ಬಂದಾಗ ಯಾವುದೇ ಒಂದು ಬ್ಯಾಂಕ್ ಇದೆ ಅಂದ್ರೆ ಆ ಬ್ಯಾಂಕ್ಗೆ ಸುಪ್ರೀಂ ಇರೋದೇ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಪ್ರತಿಯೊಂದು ಏನೇ ಆಪರೇಷನ್ಸ್ ಗಳಿದ್ರು ಕೂಡ ಕಂಟ್ರೋಲ್ ಮಾಡೋದು RBI. ಅಂದ್ರೆ ನಾಳೆ ದಿನ ಏನೇ ಬ್ಯಾಂಕ್ ಕರಪ್ಷನ್ ಆಗ್ಲಿ, ಬ್ಯಾಂಕ್ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಅದನ್ನ ಎಲ್ಲಾನು ನೋಡ್ಕೊಳ್ಳೋದು RBI. ಸೊ ಇದು ಸೆಂಟ್ರಲೈಸ್ಡ್. ಸೊ ಈಗ ನಮ್ಗೆ ಸೆಂಟ್ರಲೈಸ್ ಆದ್ಮೇಲೆ ನೆಕ್ಸ್ಟ್ ಟೆಕ್ನಾಲಜಿ ಬಂದಿದೆ ಡಿಸೆಂಟ್ರಲೈಸ್ ಪ್ಲಾಟ್ಫಾರ್ಮ್. ಇದು ಡಿಸೆಂಟ್ರಲೈಸ್ ಪ್ಲಾಟ್ಫಾರ್ಮ್ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಯಾಕಂದ್ರೆ ಇಲ್ಲಿ ಯಾವುದು ಮ್ಯಾನೇಜ್ಮೆಂಟ್ ಆಗ್ಲಿ ಮತ್ತೊಬ್ಬ ಪರ್ಸನ್ ಗಳ ಇನ್ವಾಲ್ವ್ಮೆಂಟ್ ಇರಲ್ಲ. ಸೊ ಎವ್ರಿಥಿಂಗ್ ಇಸ್ ಟ್ರಾನ್ಸ್ಪರೆಂಟ್ ಆಗಿರೋ ಹೇಳ್ಬೋದು. ಯಾಕಂದ್ರೆ ಡಿಸೆಂಟ್ರಲೈಸ್ಡ್, ಎವ್ರಿಥಿಂಗ್ ಇಸ್ ಡಿಪೆಂಡ್ ಆನ್ ಇಂಟರ್ನೆಟ್. ಎಲ್ಲಿವರೆಗೆ ಈ ಭೂಮಿ ಮೇಲೆ ಇಂಟರ್ನೆಟ್ ಇರುತ್ತೋ ಅಲ್ಲಿವರೆಗೆ ಈ ಟೆಕ್ನಾಲಜಿ ಇರುತ್ತೆ. ಸೊ ಆ ಟೆಕ್ನಾಲಜಿ ಬಂದೆ ಕ್ರಿಪ್ಟೋ ಕರೆನ್ಸಿ. ಈ ಕ್ರಿಪ್ಟೋ ಕರೆನ್ಸಿ ಕಂಪ್ಲೀಟ್ಲಿ ಡಿಸೆಂಟ್ರಲೈಸ್ಡ್. ಓಕೆ, ಜಸ್ಟ್ ಅ ಮಿನಿಟ್, ಇಲ್ಲಿ ಕೆಲವೊಬ್ರು ಬರ್ತಾ ಇದ್ದಾರೆ, ನಾನು ಹೋಸ್ಟ್ ಮಾಡ್ತೀನಿ ಇವರಿಗೆ. ಸ್ಟೀಫನ್, ಜಸ್ಟ್ ಅ ಮಿನಿಟ್ ಸರ್, ವೇಟ್. ಸ್ಟೀಫನ್, ಓಕೆ. ಸ್ಟೀಫನ್ ಸರ್, ನಾವು ಯು ಆರ್ ದ ಹೋಸ್ಟ್, ಪ್ಲೀಸ್ ಅಲೋ ನ್ಯೂ ಮೆಂಬರ್ಸ್. ಓಕೆ, ಸೊ ಈ ಕ್ರಿಪ್ಟೋ ಕರೆನ್ಸಿ ಬಂದು ಕಂಪ್ಲೀಟ್ ಡಿಸೆಂಟ್ರಲೈಸ್ ಮಾಡಿ ಫ್ರೆಂಡ್ಸ್. ಡಿಸೆಂಟ್ರಲೈಸ್ ಅಂದ್ರೆ ಇದಕ್ಕೆ ಯಾರೋ ಒಬ್ರು ಕಂಟ್ರೋಲ್ ಅಥಾರಿಟಿ ಇರೋದಿಲ್ಲ. ಓಕೆ, ಕಂಪ್ಲೀಟ್ ಆಟೋಮೇಟೆಡ್ ಆಗಿ ರನ್ ಆಗೋದು. ಸೊ 2009-10 ಸ್ಟಾರ್ಟ್ ಆಗಿರೋದು ಮೊದಲನೇ ಕ್ರಿಪ್ಟೋ ಕರೆನ್ಸಿ ಅಂತ ಹೇಳ್ತೀವಿ, ಅದು ಬಿಟ್ ಕಾಯಿನ್ ಮಾಡಿ ಫ್ರೆಂಡ್ಸ್. ಈ ಬಿಟ್ ಕಾಯಿನ್ US ದಲ್ಲಿ ಆ ಟೈಮಲ್ಲಿ 2009-10 ಯಾರು ಅದಷ್ಟು ಪರಿಗಣನೆ ಮಾಡಲಿ, ಯಾರು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ. ಆ ಸ್ಟಾರ್ಟ್ ಒಂದು ಪರ್ಸನ್ ಒಬ್ಬನು 10,000 ಬಿಟ್ ಕಾಯಿನ್ ಗಳು ಕೊಟ್ಟು ಒಂದು ಪಿಜ್ಜಾ ಖರೀದಿ ಮಾಡಿದ್ರು. ಫಸ್ಟ್ ಟೈಮ್ ಟ್ರಾನ್ಸಾಕ್ಷನ್ ಆಗಿದ್ದು ಬಿಟ್ ಕಾಯಿನ್ US ಅಲ್ಲಿ. ಅದು ಒಂದು ಪಿಜ್ಜಾ ಖರೀದಿ ಮಾಡಕ್ಕೆ 10,000 ಬಿಟ್ ಕಾಯಿನ್ ಕೊಟ್ಟಿದ್ದು ಮೈ ಡಿಯರ್ ಫ್ರೆಂಡ್ಸ್. ಇವತ್ತು ಒಂದು ಬಿಟ್ ಕಾಯಿನ್ ಅಲ್ಲಿ 10,000 ಪಿಜ್ಜಾನ ಖರೀದಿ ಮಾಡಬಹುದು. ಆ ರೇಂಜ್ಗೆ ಬೆಳೆದಿದೆ ಬಿಟ್ ಕಾಯಿನ್ ಬೆಲೆ. ಯಾವಾಗ ಸ್ಟಾರ್ಟ್ ಆಗಿತ್ತು ಇದು ಕೇವಲ 10 ಪೈಸೆ 20 ಪೈಸೆ ಇತ್ತು. ಬಟ್ ಇವತ್ತು ನಾನು ನೋಡಿದಾಗ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ನಾನು ಹೇಳ್ಬೇಕು ಅಂದ್ರೆ ಒಂದು ಬಿಟ್ ಕಾಯಿನ್ ಬೆಲೆ ಬಂದು 50 ಲಕ್ಷ ರೂಪಾಯಿ ಫ್ರೆಂಡ್ಸ್. ಒಂದು ಬಿಟ್ ಕಾಯಿನ್. ಯಾವ ಇಂಡಸ್ಟ್ರಿ ಕೂಡ ₹1 50 ಲಕ್ಷವರೆಗೆ ಯಾವ ಇಂಡಸ್ಟ್ರಿನೂ ಬಂದಿಲ್ಲ ಲಾಸ್ಟ್ 10 ಇಯರ್ಸ್ ಅಲ್ಲಿ. ಸೊ ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಇದೊಂದು ಹೈಯೆಸ್ಟ್ ರಿಟರ್ನ್ ಗಿವಿಂಗ್ ಇಂಡಸ್ಟ್ರಿ ಅಂತ ಹೇಳ್ಬೋದು ಕ್ರಿಪ್ಟೋ ಕರೆನ್ಸಿ. ಸೊ ಅದೇ ರೀತಿ ನೆಕ್ಸ್ಟ್ ಒಂದು ಕ್ರಿಪ್ಟೋ ಕರೆನ್ಸಿ ಬಂದಿರೋದೇ ಇಥೀರಿಯಂ ಅಂತ. ಈ ಇಥೀರಿಯಂ ಕೂಡ ಇವತ್ತಿನ ಪ್ರೆಸೆಂಟ್ ರೇಟ್ ಅಲ್ಲಿ 2 ಲಕ್ಷ ರೂಪಾಯಿ ನಡೀತಾ ಇದೆ. ಸೊ ಇದು ಕೂಡ ಸ್ಟಾರ್ಟ್ ಆಗಿದ್ದು 10 ಪೈಸೆ 20 ಪೈಸೆಯಿಂದಾನೆ. ಸೊ ಇವಾಗ ನಾವು ಈ ಬಿಟ್ ಕಾಯಿನ್ ಇಥೀರಿಯಂ ನಾವು ಆಲ್ರೆಡಿ ಟಾಪ್ 2 ಕ್ರಿಪ್ಟೋ ಕರೆನ್ಸಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಾದ್ರು ಟಾಪ್ 3 ಅಲ್ಲಿ ಇದೆ ಯಾವ್ದಾದ್ರು ಅಂದ್ರೆ ಅದೇ ಬಂದು ಟ್ರಾನ್ ಅಂತ ಮೈ ಡಿಯರ್ ಫ್ರೆಂಡ್ಸ್. ಈ ಟ್ರಾನ್ ನಾನು ಯಾಕೆ ಮಾತಾಡ್ತೀನಿ, ಈ ಟ್ರಾನ್ ನಾವು ಯಾಕೆ ನಾವು ಇದು ಮಾಡ್ಕೊಳ್ಬೇಕು, ಯಾಕೆ ಇದನ್ನ ನಾವು ಜಾಸ್ತಿ ಅರ್ನ್ ಮಾಡ್ಬೇಕು ಅಂದಾಗ ಇದು ಇವಾಗ ಬಂದು ಅಂಡರ್ ವ್ಯಾಲ್ಯೂಡ್ ಮೈ ಡಿಯರ್ ಫ್ರೆಂಡ್ಸ್. ಅಂಡರ್ ವ್ಯಾಲ್ಯೂಡ್ ಅಂದ್ರೆ ಇವಾಗ ಪ್ರೆಸೆಂಟ್ ಪ್ರೈಸ್ ಇದ್ರದ್ದು ನೋಡ್ಬೇಕಂದ್ರೆ ನಿಮಗೆ 13 to 14 rupees ನಿಮಗೆ ಈಗ ಅವೈಲೇಬಲ್ ಇದೆ. ಇದೇ ಏನಾದ್ರು ನೆಕ್ಸ್ಟ್ 1 year 2 year ಅಲ್ಲಿ ನೋಡ್ಬೇಕಂದ್ರೆ ನಿಮ್ಗೆ ಹಂಡ್ರೆಡ್ಸ್ ಅಲ್ಲ ಮೈ ಡಿಯರ್ ಫ್ರೆಂಡ್ಸ್, ಥೌಸಂಡ್ಸ್ ಅಲ್ಲ ಲ್ಯಾಕ್ಸ್ ಅಲ್ಲಿ ನೀವು ನೋಡಬಹುದು. ಬಿಕಾಸ್ ಆ ರೀತಿ ಪೊಟೆನ್ಶಿಯಲ್ ಇರುವಂತ ಕ್ರಿಪ್ಟೋ ಕರೆನ್ಸಿ ಇದು. ಈ ಕ್ರಿಪ್ಟೋ ಕರೆನ್ಸಿನ ಸ್ಟಾರ್ಟ್ ಆಗಿದ್ದು 2017 ಜಸ್ಟ್ ಒಂದು 27 ಏಜ್ ಓಲ್ಡ್ ಜಸ್ಟಿನ್ ಸನ್ ಅಂತ ಇದನ್ನ ಕ್ರಿಯೇಟ್ ಮಾಡಿದ್ದು ಒಂದು ಟ್ರಾನ್ ಫೌಂಡೇಶನ್ ಮುಖಾಂತರ. ಆ ಪರ್ಸನ್
ಉದ್ದೇಶ ಏನಂದ್ರೆ ನೆಕ್ಸ್ಟ್ ಬಿಟ್ ಕಾಯಿನ್ ಏನು ಹೋಗ್ತಾ ಇದೆ ಇವಾಗ, ಬಿಟ್ ಕಾಯಿನ್ ಏನಿದೆನೋ ಆ ರೀತಿ ನೆಕ್ಸ್ಟ್ ಬಿಟ್ ಕಾಯಿನ್ ರೇಂಜ್ಗೆ ತಲುಪುವಂತ ಒಂದು ಕರೆನ್ಸಿ ಬಂದು ಟ್ರಾನ್. ಈ ಟ್ರಾನ್ ಯಾಕೆ ಇಷ್ಟು ಟೆಕ್ನಾಲಜಿ ಇದೆ, ಯಾಕೆ ಇಷ್ಟು ರಿಟರ್ನ್ ಕೊಡ್ತಾ ಇದೆ ಅಂದ್ರೆ, ಈಗ ಪ್ರೆಸೆಂಟ್ ರೀಸೆಂಟ್ ಆಗಿ ಲಾಸ್ಟ್ 3 months ಡೇಟಾ ತಗೊಂಡ್ರೆ ಮೈ ಡಿಯರ್ ಫ್ರೆಂಡ್ಸ್, ಆಲ್ಮೋಸ್ಟ್ 300 to 400% ರಿಟರ್ನ್ ಕೊಟ್ಟಿದೆ. ಜನವರಿ ಮಂತ್ ಅಲ್ಲಿ ಜಸ್ಟ್ 2 to 3 rupees ಇರುವಂತ ಇದು ಟ್ರಾನ್ ಕರೆನ್ಸಿ ಇವತ್ತು 13 to 14 rupees ಹೋಗ್ತಾ ಇದೆ. ಅಂದ್ರೆ ಯೋಚನೆ ಮಾಡಿ ನೀವು, ಜಸ್ಟ್ ಲಾಸ್ಟ್ 3 months ಅಲ್ಲಿ ರಿಟರ್ನ್ ಕೊಡ್ತೀವಿ ಅಂದ್ರೆ ನೆಕ್ಸ್ಟ್ 2 to 3 years ಅಲ್ಲಿ ಎಷ್ಟು ದೊಡ್ಡ ಮಟ್ಟಿಗೆ ರಿಟರ್ನ್ ಕೊಡ್ಬೋದು. ಸೊ ಇಲ್ಲಿ ನೀವು ಟ್ರಾನ್ಸಾಕ್ಷನ್ ಅಲ್ಲಿ ನೋಡಿದಾಗ, ನಾವು ಡಿಜಿಟಲ್ ಕರೆನ್ಸಿ ಮಾತಾಡ್ತಿದ್ವಿ, ಈ ಟ್ರಾನ್ಸಾಕ್ಷನ್ ಅಂತ ನೋಡಿದಾಗ ಈ ಟ್ರಾನ್ಸಾಕ್ಷನ್ ಬಂದ್ಬಿಟ್ಟು ಬಿಟ್ ಕಾಯಿನ್ 2 to 3 ಟ್ರಾನ್ಸಾಕ್ಷನ್ ಪರ್ ಸೆಕೆಂಡ್ ಇದೆ. ಅದೇ ನಾವು ಇಥಿರಿಯಂ ನೋಡಿದಾಗ 20 to 25 ಟ್ರಾನ್ಸಾಕ್ಷನ್ ಪರ್ ಸೆಕೆಂಡ್ ಇದೆ. ಅದೇ ರೀತಿ ಟ್ರಾನ್ ನೋಡಿದಾಗ 2000 ಟ್ರಾನ್ಸಾಕ್ಷನ್ ಮೈ ಡಿಯರ್ ಫ್ರೆಂಡ್ಸ್. ಈ 2000 ಟ್ರಾನ್ಸಾಕ್ಷನ್ಸ್ ಏನಿದೆಲ್ಲ ಇದು ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಆಗಿರುವಂತ ಕರೆನ್ಸಿ ಅಂತ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಜಸ್ಟ್ 1 second ನಾನು ಹೇಳ್ತಿರೋದು, 1 minute ಎಷ್ಟಾಗುತ್ತೆ, 1 hour ಎಷ್ಟಾಗುತ್ತೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಸುಮಾರು ಕಂಪನಿಗಳು ಕೂಡ ಇದಾವೆ. ಆ ಕಂಪನಿಗಳು ಕೂಡ ಇದ್ರ ಜೊತೆ ಟೈ ಅಪ್ ಆಗ್ತಿದಾವೆ. ಆ ಕಂಪನಿಗಳು ನೋಡ್ಬೋದು, ಇಲ್ಲಿ ಒಂದು ಸಿಂಗಾಪುರದಲ್ಲಿ ಒಂದು ಟಾಪ್ ಮೋಸ್ಟ್ ಕಂಪನಿ ಅಂತ ಹೇಳ್ತೀವಿ. ಈ ಕಂಪನಿ ಒಂದು ಬೈಕ್ ಅಂತ, ಬೈಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಈ ಬಿಟ್ಮೆನ್ ಅಂತ ಈ ಕಂಪನಿ ಆಲ್ರೆಡಿ ಏನಂದ್ರೆ ಬಿಟ್ ಕಾಯಿನ್ ಜೊತೆ ವರ್ಕ್ ಮಾಡಿರುವಂತ ಕಂಪನಿ, ಈಗ ಟ್ರಾನ್ ಜೊತೆನೂ ವರ್ಕ್ ಮಾಡ್ತಾರೆ, ಟ್ರಾನ್ ಫೌಂಡೇಶನ್ ಜೊತೆಗೆ. ಆ ನಂತರ ಒಂದು ಝಾಗ್ SNW ಅಂತ, ಇದು ಕೂಡ ಒಂದು ದೊಡ್ಡ ಒಳ್ಳೆ ಕಂಪನಿ ಮೈ ಡಿಯರ್ ಫ್ರೆಂಡ್ಸ್. ಅಂಡ್ ಬಿಟ್ ಟಾರೆಂಟ್ ಅಂಡ್ ಸ್ಯಾಮ್ಸಂಗ್ ಅಂತ ನೀವು ಕೇಳೇ ಇರ್ತೀರಾ. ಸೊ ಈ ರೀತಿ ಸುಮಾರು ದೊಡ್ಡ ದೊಡ್ಡ ಕಂಪನಿಗಳು ಇದ್ರ ಜೊತೆ ವರ್ಕ್ ಮಾಡ್ತಿದಾವೆ ಟೈ ಅಪ್ ಆಗಿ. ಅಂದ್ರೆ ಇದು ಬರೋ ದಿನಗಳಲ್ಲಿ ಒಂದು ದೊಡ್ಡ ಇನ್ಕಮ್ ಕೊಡುತ್ತಂತೆ ಫ್ರೆಂಡ್ಸ್. ಓಕೆ, ಸೊ ಈಗ ನಾವು ಡೈರೆಕ್ಟ್ ಆಗಿ ಇದು ಬೇಸಿಕ್ ಕ್ರಿಪ್ಟೋಸ್ ಆದ್ಮೇಲೆ, ಈ ಕ್ರಿಪ್ಟೋಸ್ ಗಳನ್ನ ನಾವು 2 ರೀತಿ ಅರ್ನ್ ಮಾಡ್ಬೋದು. ಒಂದು ನಮ್ಮ ಸ್ವಂತ ಅಮೌಂಟ್, ಸ್ವಂತ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅಂದ್ರೆ ನಮ್ಮ ಹತ್ರ ಏನ್ ದುಡ್ಡು ಇದಾವ ಆ ದುಡ್ಡನ್ನ ಹಾಕ್ಬಿಟ್ಟು ಕ್ರಿಪ್ಟೋ ಕರೆನ್ಸಿನ ಖರೀದಿ ಮಾಡಿ, ನಮ್ಮ ಮಕ್ಕಳಿಗೆ ಹೇಗೆ ಮಾಡ್ತೀವೋ ಲ್ಯಾಂಡ್ ಅಸೆಟ್ ಅಥವಾ ಮನೆಗಳು ಏನೇನ್ ತಗೊಳ್ತೀವಲ್ಲ, ಗೋಲ್ಡ್, ಇದೆಲ್ಲ ಏನ್ ಮಾಡ್ತೀವೋ ಅದೇ ರೀತಿ ಒಂದು ಡಿಜಿಟಲ್ ಅಸೆಟ್ ಮಾಡಿ ಫ್ರೆಂಡ್ಸ್. ನೀವು ಇವತ್ತೇನಾದ್ರೂ ತಗೊಂಡಿದ್ರೆ, ಇವತ್ತೇನಾದ್ರೂ ನೀವು 1 ಲಕ್ಷ ರೂಪಾಯಿ ತಗೊಂಡು ಇಟ್ಕೊಂಡಿದ್ರೆ, ಮುಂದೆ ಬರೋ ದಿನಗಳಲ್ಲಿ, ಓಕೆನಾ, ಇವತ್ತು 1 ಲಕ್ಷ ತಗೊಂಡು ನೆಕ್ಸ್ಟ್ ಒಂದು 2 to 3 years ಅಲ್ಲಿ ನೀವು ಅದು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು 10 to 15 times. ಓಕೆನಾ, ಸೇಮ್ ನಮ್ ಲ್ಯಾಂಡ್, ರಿಯಲ್ ಎಸ್ಟೇಟ್ ಯಾವ ರೀತಿ ಅಪ್ರಿಸಿಯೇಷನ್ ಆಗುತ್ತೋ ಅದೇ ರೀತಿ ಡಿಜಿಟಲ್ ಅಸೆಟ್, ಡಿಜಿಟಲ್ ಗೋಲ್ಡ್ ಅಂತಾನು ಹೇಳ್ತೀವಿ. ಸೊ ಒಂದು ಪರ್ಸನಲ್ ಇನ್ವೆಸ್ಟ್ಮೆಂಟ್ ಮಾಡೋದು, ಅಂಡ್ ಇನ್ನೊಂದು ಲರ್ನ್ ಮಾಡ್ಬಿಟ್ಟು ನಾವಲ್ಲಿ ಒಂದು ವರ್ಕ್ ಮಾಡೋದ್ರ ಒಂದು ಸ್ಪ್ರೆಡ್ ಎಜುಕೇಶನ್ ಕೊಡೋದ್ರ ಮುಖಾಂತರ. ಇವತ್ತು ನಾವು ಏನ್ ಮಾತಾಡ್ತಿದೀವಿ, ಎಜುಕೇಶನ್ ಮೈ ಡಿಯರ್ ಫ್ರೆಂಡ್ಸ್. ಈ ಎಜುಕೇಶನ್ ಅನ್ನು ಸ್ಪ್ರೆಡ್ ಮಾಡೋದ್ರಿಂದ ನೀವು ಇಲ್ಲಿ ದುಡ್ಡನ್ನ ಅರ್ನ್ ಮಾಡ್ಬೋದು. ಇಲ್ಲಿ ಯಾವುದೇ ತರ MLM ಅಲ್ಲ, ಯಾವುದೇ ತರ ನೀವು ಒಂದು ಚೈನ್ ಬಿಸ್ನೆಸ್ ಅಲ್ಲ, ಇದು ಕಂಪ್ಲೀಟ್ಲಿ ಒಂದು ಎಜುಕೇಶನ್ ಪ್ಲಾಟ್ಫಾರ್ಮ್. ನೀವು ಒಬ್ರಿಗೆ ಎಜುಕೇಶನ್ ಕೊಡೋದ್ರ ಮುಖಾಂತರ ನೀವು ದುಡ್ಡು ಮಾಡ್ತೀರಾ. ಓಕೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಈಗ ಎಜುಕೇಶನ್ ಪ್ಲಾಟ್ಫಾರ್ಮ್ ಯಾವ್ದು ಅಂತ ಹೇಳಿದ್ರೆ, ಅದು ಟ್ರಾನ್ಸ್ಕಾರ್ ಅಂತ ನಾವು ಮಾಡ್ತಿರೋದು ಸ್ಮಾರ್ಟ್ ಕಾಂಟ್ರಾಕ್ಟ್. ಈ ಸ್ಮಾರ್ಟ್ ಕಾಂಟ್ರಾಕ್ಟ್ ಕಂಪ್ಲೀಟ್ಲಿ ಆಟೋಮೇಟೆಡ್ ಆಗಿ ರನ್ ಆಗುವಂತ ಒಂದು ಸಿಸ್ಟಮ್. ಅಂದ್ರೆ ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಸಾಫ್ಟ್ವೇರ್ ಅಂತ ತಿಳ್ಕೊಳ್ಳಿ, ಬ್ಲಾಕ್ ಚೈನ್ ಟೆಕ್ನಾಲಜಿ ನಡೆಯುವಂತ ಸಿಸ್ಟಮ್. ಈ ಸಿಸ್ಟಮ್ ಪ್ರತಿಯೊಬ್ಬರಿಗೂ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಕೊಡಕ್ಕೆ ಒಂದು ಕ್ರಿಯೇಟ್ ಮಾಡಿರೋದು ಮಿಸ್ಟರ್ ಹಿಮ್ಮತ್ ಖಾನ್ ಸರ್ ಅಂತ. ಈ ಹಿಮ್ಮತ್ ಖಾನ್ ಸರ್ ಯಾರು ಅಂದ್ರೆ, ಇವರು ನಮ್ ಇಂಡಿಯನ್ ಮಿಲಿಟರಿ ಆರ್ಮಿಯಲ್ಲಿ ವರ್ಕ್ ಮಾಡ್ತಿರೋದು ಪ್ರೆಸೆಂಟ್ ಆಗಿ. ಸೊ ಅವ್ರು ಇನ್ನೊಂದು ನೆಕ್ಸ್ಟ್ 2 to 3 months ಅಲ್ಲಿ ರಿಟೈರ್ಡ್ ಆಗ್ತಾರೆ. ಈ ಪರ್ಸನ್ ಉದ್ದೇಶ ಏನಂದ್ರೆ, ಎಷ್ಟೋ ಜನ MLM ಅಲ್ಲಿ ಸುಮಾರು ಕಂಪನಿಗಳಲ್ಲಿ ರಿಟರ್ನ್ ಇನ್ವೆಸ್ಟ್ಮೆಂಟ್ ROI ಕಾನ್ಸೆಪ್ಟ್ ಗಳಲ್ಲಿ ದುಡ್ಡು ಹಾಕ್ಬಿಟ್ಟು ದುಡ್ಡನ್ನ ಕಳ್ಕೊಂಡಿರೋದೇ ಜಾಸ್ತಿ ದುಡ್ಡು ಮಾಡಿದ್ಗಿಂತನೂ. ನಾನು ಓಪನ್ ಆಗಿ ಹೇಳ್ತೀನಿ, ಈ ಪ್ಲಾಟ್ಫಾರ್ಮ್ ಅಲ್ಲಿ ನಿಮಗೆ ಒಂದು 100% ನೆಟ್ವರ್ಕರ್ಸ್ ಅಲ್ಲಿ 60 to 70% ನೆಟ್ವರ್ಕರ್ಸ್ ದುಡ್ಡು ಕಳ್ಕೊಂಡಿದ್ದಾರೆ ಮೈ ಡಿಯರ್ ಫ್ರೆಂಡ್ಸ್ ಮಾರ್ಕೆಟ್ ಅಲ್ಲಿ. ಆ ನೆಟ್ವರ್ಕಿಂಗ್ ಮೇಲೆ ನಂಬಿಕೆನೇ ಹೋಗ್ಬಿಟ್ಟಿದೆ ಎಷ್ಟು ಜನಕ್ಕೆ. ಸೊ ಇವತ್ತು ಏನ್ ಮಾತಾಡ್ತಿದ್ವಿ ಅಂದ್ರೆ ಕಂಪ್ಲೀಟ್ ಡಿಸೆಂಟ್ರಲೈಸ್ಡ್ ಅಂಡ್ ಇವನ್ ಸೆಂಟ್ರಲೈಸ್ ಸಿಸ್ಟಮ್, ಬ್ಯಾಂಕಿಂಗ್ ಸಿಸ್ಟಮ್ ಮೇಲೆ ನಂಬಿಕೆ ಇಲ್ಲ ದೊಡ್ಡ ದೊಡ್ಡ ಕಂಪನಿಗಳಿಗೆ. ಸೊ ಅದಕ್ಕೆ ನಾವು ಒಂದು ಕಂಪ್ಲೀಟ್ ನೆಕ್ಸ್ಟ್ ಫ್ಯೂಚರ್ ಏನ್ ಆಗ್ತಿದೆಲ್ಲ ಅದನ್ನ ಇವತ್ತು ಡಿಸ್ಕಸ್ ಮಾಡ್ತಿದೀವಿ. ಸೊ ಈ ಪರ್ಸನ್ ಬಂದ ಉದ್ದೇಶ ಏನಂದ್ರೆ, ಒಂದು ಡಿಸೆಂಟ್ರಲೈಸ್ ಪ್ಲಾಟ್ಫಾರ್ಮ್ ಅಲ್ಲಿ ಪ್ರತಿಯೊಬ್ಬರಿಗೂ ಇನ್ಕಮ್ ಬರಲಿ, ತುಂಬಾ ಕಡಿಮೆ ರಿಸ್ಕ್ ಇಂದ. ಆ ರಿಸ್ಕ್ ಏನಂತ ನಾನು ಹೇಳ್ತೀನಿ. ಸೊ ಈಗ ನೆಕ್ಸ್ಟ್ ಈ ವಿಷನ್ ಪ್ರತಿಯೊಬ್ಬರಿಗೂ ಫೈನಾನ್ಷಿಯಲ್ ಫ್ರೀಡಮ್ ಕೊಡೋದು. ಈಗ ನೆಕ್ಸ್ಟ್ ಇದ್ರ ಜೊತೆಗೆ ಯಾರು ಸೇರ್ಕೊಂಡಿದ್ದಾರೆ ಅಂದ್ರೆ, ಈ ಇದ್ರ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಸುಮಾರು MLM ಲೀಡರ್ಗಳು, ಎಷ್ಟೋ ಡೈಮಂಡ್ ಲೀಡರ್ಗಳು, ತುಂಬಾ ಸಾವಿರಾರು ಟೀಮ್ ಅನ್ನ ಕಟ್ಟಿರುವಂತ ಎಷ್ಟೋ ನೆಟ್ವರ್ಕಿಂಗ್ ಲೀಡರ್ಗಳ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಂಡು ಈ ಪ್ಲಾನ್ ನ ಡಿಸೈನ್ ಮಾಡಿದ್ದಾರೆ. ಇದು 100% ಟ್ರಾನ್ಸ್ಪರೆಂಟ್, 100% ಡಿಸೆಂಟ್ರಲೈಸ್ಡ್ ಪ್ಲಾಟ್ಫಾರ್ಮ್. ಇದು ಬಂದಿರೋದು November 25 ಮೈ ಡಿಯರ್ ಫ್ರೆಂಡ್ಸ್. November 25 ಸ್ಟಾರ್ಟ್ ಆಗಿದ್ದು, ಈಗ ಆಲ್ರೆಡಿ 4 ತಿಂಗಳು ಸಕ್ಸಸ್ಫುಲ್ ಆಗಿ ರನ್ ಆಗ್ತಿರೋದು. 4 ರಿಂದ 5 ತಿಂಗಳಾಯ್ತು. ಸೊ ಇದು ಹಿಂಗೆ ಲಾಂಗ್ ಟರ್ಮ್ ರನ್ ಆಗುವಂತ ಒಂದು ಸಿಸ್ಟಮ್. ಓಕೆ, ಯಾಕಂದ್ರೆ ಇದರಲ್ಲಿ ಯಾವುದೇ ತರ ನೀವು ಮ್ಯಾನೇಜ್ಮೆಂಟ್ ಆಗಲಿ ಮತ್ತೊಂದಾಗ್ಲಿ ಸ್ಟಾಫ್ ಆಗ್ಲಿ ಮೇಂಟೈನ್ ಮಾಡೋ ಅವಶ್ಯಕತೆ ಇರಲ್ಲ. ಓಕೆ, ಇದು ಕಂಪ್ಲೀಟ್ ಡಿಸೆಂಟ್ರಲೈಸ್ ನಡೆಯೋದ್ರಿಂದ ಇದು ಲಾಂಗ್ ಟರ್ಮ್ ಗೆ ನಡೆಯುವಂತ ಸಿಸ್ಟಮ್. ಸೊ ಇದರಲ್ಲಿ ಸ್ವಲ್ಪ ಬೇಸಿಕ್ ಆಗಿ ನಾವು ನೋಡ್ಕೊಳ್ಳೋಣ ಯಾವ ರೀತಿ ಸ್ಟ್ರಕ್ಚರ್ ವರ್ಕ್ ಆಗುತ್ತೆ ಅಂತ. ಈ ಸ್ಟ್ರಕ್ಚರ್ ವರ್ಕ್ ಆಗೋದು ಏನಂದ್ರೆ, ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಡಿಸೆಂಟ್ರಲೈಸ್ ಸ್ಮಾರ್ಟ್ ಕಾಂಟ್ರಾಕ್ಟ್. ಅಂದ್ರೆ ಈ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿ ಕೋಡಿಂಗ್ ಮೇಲೆ ರನ್ ಆಗೋದ್ರಿಂದ ಇದು ಕಂಪ್ಲೀಟ್ ಕೋಡಿಂಗ್ ಸ್ಮಾರ್ಟ್ ಕಾಂಟ್ರಾಕ್ಟ್. ಇದರಲ್ಲಿ ಯಾವುದೇ ತರ ಓನರ್ ಇರ್ತಾರೆ ಕ್ರಿಯೇಟ್ ಮಾಡಿರೋದು, ಬಟ್ ಯಾವುದೇ ಪರ್ಸನ್ ಅಥೆಂಟಿಕೇಟ್ ಇರಲ್ಲ. ನಿಮ್ ಪೇಮೆಂಟ್ ಕೊಡೋದು ತಗೊಳ್ಳೋದು ಅಡ್ಮಿನ್, ಆ ರೀತಿ ಯಾವುದೇ ಅಡ್ಮಿನ್ ಇರಲ್ಲ ಇಲ್ಲಿ. ಪ್ಲಸ್ 100% ವೆರಿಫೈಡ್, ಅಂದ್ರೆ ಕಂಪ್ಲೀಟ್ ಕೋಡಿಂಗ್ ಮೇಲೆ ರನ್ ಆಗೋ ಸಿಸ್ಟಮ್ ಇರೋದ್ರಿಂದ ಇದು ಕಂಪ್ಲೀಟ್ ಆಗಿ ವೆರಿಫೈಡ್ ಕಾಂಟ್ರಾಕ್ಟ್. ಅಂಡ್ ಏನೇ ವರ್ಕ್ ಆದ್ರೂ ಕೂಡ ಎವ್ರಿಥಿಂಗ್ ಈಸ್ ರನ್ನಿಂಗ್ ಆನ್ ಅಲ್ಗೋರಿಥಮಿಕ್ಸ್. ಅಂದ್ರೆ ಕಂಪ್ಲೀಟ್ ಕೋಡಿಂಗ್ ಪ್ರೋಗ್ರಾಮರ್ ಏನ್ ಮಾಡಿರ್ತಾರಲ್ಲ, ಇದು ಕೋಡ್ ಅನ್ನ ಕಂಪ್ಲೀಟ್ ಆಗಿ ನೋಡಬಹುದು. ಅದು ಕಂಪ್ಲೀಟ್ ಬ್ಲಾಕ್ ಚೈನ್ ಟೆಕ್ನಾಲಜಿಲಿ ವರ್ಕ್ ಆಗುವಂತ ಸಿಸ್ಟಮ್. ಸೊ ಹಾಗೆ ನೆಕ್ಸ್ಟ್ ನೋಡಬಹುದು, ಇದರಲ್ಲಿ
ಯಾವ ರೀತಿ ಸ್ಟ್ರಕ್ಚರ್ ಬರುತ್ತೆ. ಈ ಸ್ಟ್ರಕ್ಚರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ 2x2 ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಈ 2x2 ಮ್ಯಾಟ್ರಿಕ್ಸ್ ಅಂದ್ರೆ ನಾವು ನೋಡಿರ್ತೀವಿ ಕೆಲವೊಂದು ನೆಟ್ವರ್ಕಿಂಗ್ ಅಲ್ಲೆಲ್ಲ ಸ್ಟ್ರಕ್ಚರ್ ಅದೇ ರೀತಿ ಸ್ಟ್ರಕ್ಚರ್ ಇರುತ್ತೆ. ಬಟ್ ಇಲ್ಲಿ ಯಾವುದೇ ತರ ನೀವು ಲೆಫ್ಟ್ ರೈಟ್ ಆಡ್ ಮಾಡೋ ಅವಶ್ಯಕತೆ ಇಲ್ಲ ಮೈ ಡಿಯರ್ ಫ್ರೆಂಡ್ಸ್. ಎವ್ರಿಥಿಂಗ್ ಇಸ್ ಆಟೋಮೇಟೆಡ್. ಎಲ್ಲಾನು ಆಟೋಮೆಟಿಕ್ ಆಗಿ ಫಿಲ್ ಆಗುವಂತ ಒಂದು ಸಿಸ್ಟಮ್. ಈ ಆಟೋಮೇಟೆಡ್ ಆಗಿ ಸಿಸ್ಟಮ್ ಆಗೋದು ಫಸ್ಟ್ ಲೆವೆಲ್ ಬಂದು ಇಬ್ಬರು ಬಂದಿರ್ತಾರೆ. ಸೆಕೆಂಡ್ ಲೆವೆಲ್ ಅವರಿಂದ ಮತ್ತೆ ಇಬ್ಬರು ಬಂದಿರ್ತಾರೆ. ಅಂದ್ರೆ ಎಜುಕೇಶನ್ ಪ್ಲಾಟ್ಫಾರ್ಮ್ ಇರೋದ್ರಿಂದ ಇಬ್ಬರಿಗೆ ಎಜುಕೇಶನ್ ಕೊಡ್ತಾ ಇದ್ರ 4 ಜನ ಆಗ್ತಾರೆ. ಆನಂತರ 8, 16, 32, 64, 128 ಈ ರೀತಿ 7 ಲೆವೆಲ್ ಇರುತ್ತೆ. ಈ ಟೋಟಲ್ 7 ಲೆವೆಲ್ಗಳು ಲೆಫ್ಟ್ ಇಂದ ರೈಟ್ ವರೆಗೆ ಅಂದ್ರೆ ಟಾಪ್ ಇಂದ ಬಾಟಮ್ ವರೆಗೆ ಫಿಲ್ ಆಗ್ತಾ ಆಟೋಮೆಟಿಕ್ ಆಗಿ. ನಿಮ್ದು ಏನ್ ಸ್ಟಾರ್ಟಿಂಗ್ ನೀವು ಒಂದು ಐಡಿ ಕ್ರಿಯೇಟ್ ಮಾಡ್ತಿರೋ ಬೈ ಡಿಫಾಲ್ಟ್ ಆಗಿ ಐಡಿ ರೆಫರಲ್ ಲಿಂಕ್ ಒಂದು ಜನರೇಟ್ ಆಗುತ್ತೆ. ಆ ರೆಫರ್ ಲಿಂಕ್ ನೀವು ಯಾರಿಗೆ ರೆಫರ್ ಮಾಡ್ತಿರೋ ಬೈ ಡಿಫಾಲ್ಟ್ ಆಗಿ ನಿಮ್ ಲೆವೆಲ್ ಅಲ್ಲಿ ಬಂದ್ ಬೀಳ್ತಾರೆ. ಸೊ ಅದು ನಿಮ್ಗೆ ಹೇಳ್ತೀನಿ ಸ್ಟೆಪ್ ಬೈ ಸ್ಟೆಪ್. ಅಂಡ್ ಈ ಸ್ಟ್ರಕ್ಚರ್ ಯಾವ ರೀತಿ ಮಾಡಿದಾರೆ ಅಂದ್ರೆ ಪ್ರತಿಯೊಬ್ಬರಿಗೂ ಹೈಯೆಸ್ಟ್ ಇನ್ಕಮ್ ಅಂದ್ರೆ ಮ್ಯಾಕ್ಸಿಮಮ್ ಇನ್ಕಮ್ ಕೊಡ್ಬೇಕು. ಆ ಇನ್ಕಮ್ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗ್ಬೇಕು. ಈ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಎಷ್ಟು ಇನ್ಕಮ್ ನೋಡಬಹುದು, ಎಷ್ಟು ರೀತಿ ಇನ್ಕಮ್ ಗಳಿದೆ ಅಂದ್ರೆ ಓನ್ಲಿ 3 ಮೈ ಡಿಯರ್ ಫ್ರೆಂಡ್ಸ್. ಕೆಲವೊಂದು ನಾನು ನೋಡಿದ್ದೀನಿ ಕಂಪ್ನಿಗಳಲ್ಲಿ 10 ಇನ್ಕಮ್ ಇದೆ, 15 ಇನ್ಕಮ್ ಇದೆ, 7 ಇನ್ಕಮ್ ಇದೆ. ಬಟ್ ಅಲ್ಲಿ ಬರೋದು 1-2 ಇನ್ಕಮ್ ಬರಲ್ಲ ಮೈ ಡಿಯರ್ ಫ್ರೆಂಡ್ಸ್. ಬಟ್ ನಾನು ಇಲ್ಲಿ ಪ್ರೆಸೆಂಟ್ ಆಗಿ ಪ್ರಾಕ್ಟಿಕಲ್ ಆಗಿ ಮಾತಾಡ್ತಿದ್ದೀನಿ. ಇಲ್ಲಿ ಇರೋ 3 ಇನ್ಕಮ್ ಎಲ್ಲರೂ ಎಲಿಜಿಬಲ್ ಮೈ ಡಿಯರ್ ಫ್ರೆಂಡ್ಸ್. ಪ್ರತಿಯೊಬ್ಬರು ಎಲಿಜಿಬಲ್. ಫಸ್ಟ್ ಇನ್ಕಮ್ ನೋಡಿ 100% ರೆಫರಲ್ ಇನ್ಕಮ್. ಅಂದ್ರೆ ಯಾವ ನೆಟ್ವರ್ಕಿಂಗ್ ಆಗಲಿ ಬೇರೆ ಕಂಪ್ನಿಗಾಗಲಿ ನಿಮ್ಗೆ ಬರೀ 10 to 15%, 20% ಮಾತ್ರ ಕೊಡ್ಬೋದು. ಯಾಕೆಂದ್ರೆ ಅವ್ರು ಕೂಡ ಮ್ಯಾನೇಜ್ಮೆಂಟ್ ಮಾಡ್ಬೇಕು, ಸ್ಟಾಫ್ ಗಳನ್ನ ಮೇಂಟೈನ್ ಮಾಡ್ಬೇಕು. ಇದು ಕಂಪ್ಲೀಟ್ ಆಗಿ ಆಟೋಮೇಟೆಡ್ ಅಲ್ಗೋರಿಥಮಿಕ್ ನಡೆಯೋದ್ರಿಂದ ಇಲ್ಲಿ ನೀವು 100% ರೆಫರಲ್ ಇನ್ಕಮ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. 100%. ಅದು ಮತ್ತೆ ಯಾವ್ದೇ ಲಿಮಿಟ್ ಇರಲ್ಲ ಅಲ್ಲಿ. ಓಕೆ, ಇಲ್ಲಿ ಕೆಲವೊಂದು ಕಂಪ್ನಿಗಳಲ್ಲಿ ನೀವು ಇಷ್ಟು ಮಾಡಿದ್ರೆ ಸೀಲಿಂಗು, ಈ ಪರ್ ಅವರ್ ಇಷ್ಟೇ ಐಡಿಸ್ ಹೊಡಿಬೇಕು, ಈ ಪರ್ ಅವರ್ ಇಷ್ಟು ಪರ್ ಡೇ ಇಷ್ಟೇ ಮಾಡ್ಬೇಕು, ಪರ್ ವೀಕ್ ಇಷ್ಟೇ ಇನ್ಕಮ್ ಮಾಡ್ಬೇಕು. ಎಲ್ಲದಕ್ಕೂ ಒಂದು ಬೌಂಡ್ರಿ ಹಾಕಿದಾರೆ ಮೈ ಡಿಯರ್ ಫ್ರೆಂಡ್ಸ್. ಕೆಲವೊಂದು ಹೇಳ್ತಾರಲ್ಲ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕಂತ. ನಾನ್ ಹೇಳ್ತೀನಿ ನಿಮ್ಗೆ ಎಷ್ಟು ಕಾಲಿದೆ ಅಷ್ಟೇ ಚಾಪೆ ಮಾಡ್ಕೊಳ್ಳಿ. ಯಾಕೆ ನೀವು ಲಿಮಿಟೇಷನ್ ಮಾಡ್ಕೋತೀರಾ ನಿಮ್ ಇನ್ಕಮ್ ಸೋರ್ಸ್ ಅನ್ನ? ಎಷ್ಟೋ ಜನ ಇದ್ರ ಇವತ್ತು ನಂಗೆ 10,000 15,000 ಬಂದ್ರೆ ಸಾಕು ನೆಟ್ವರ್ಕಿಂಗ್ ಅಲ್ಲಿ. ಪ್ರಾಡಕ್ಟ್ ಬೇಸ್ ಅಲ್ಲಿ ಕೆಲವೊಬ್ರು ಇರ್ತಾರೆ ಮಂತ್ಲಿ ಬಂದ್ರೆ ಸಾಕು ಅಂತ. ಹಂಗ್ ಮಾಡಂಗಿದ್ರೆ ಜಾಬ್ ಮಾಡೋದೇ ಒಳ್ಳೇದು. ಕೆಲವೊಂದು ನಾನು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳ್ತೀನಿ. ಕೆಲವೊಬ್ರು ಪಾಪ ಮಾಡ್ತಿದ್ರೆ ಬೇಜಾರ್ ಮಾಡ್ಕೋಬೇಡಿ. ಬಟ್ ನಾನು ಹೇಳೋ ಪರ್ಪಸ್ ಏನಂದ್ರೆ ನಿಮ್ದು ಇನ್ಕಮ್ ನ ಲೆವೆಲ್ ನ ಸ್ಟ್ರೆಚ್ ಮಾಡ್ಕೊಳ್ಳಿ. ಯಾಕಂದ್ರೆ ಇವತ್ ನಾವು ನೋಡ್ತಾ ಇರೋದು ಪಾಂಡಮಿಕ್, ಒಂದು ಕೊರೋನಾ ಪಾಂಡಮಿಕ್. ಈ ರೀತಿ ನೆಕ್ಸ್ಟ್ ಎಷ್ಟು ಏನ್ ಬೇಕಾದ್ರೂ ಬರ್ಬೋದು ಫ್ಯೂಚರ್ ಅಲ್ಲಿ. ಒಂದು ಬ್ಯಾಕಪ್ ಆಗಿ ಕೆಲವೊಂದು ಡಿಜಿಟಲ್ ಅಸೆಟ್ ನ ಕ್ರಿಯೇಟ್ ಮಾಡುವಂತ ನಾವು ಸಿಸ್ಟಮ್ ಅಂತ ಹೇಳ್ತಾ ಇದೀವಿ. ಇಲ್ಲಿ 100% ರೆಫರಲ್ ಇನ್ಕಮ್ ಇದೆ. ಸೆಕೆಂಡ್ ಬಂದು 60% ಡೈರೆಕ್ಟ್ ಸ್ಪಾನ್ಸರ್. ಅಂದ್ರೆ ನೀವು ಏರಿಗೆ ರೆಫರ್ ಮಾಡ್ತೀರಾ ನಮ್ಮ ಹತ್ರ ಒಂದು 7 ಲೆವೆಲ್ಗಳಿದೆ, 7 ಲೆವೆಲ್ಗಳಿದೆ. ಆ ಲೆವೆಲ್ಗಳನ್ನ ಅಪ್ಗ್ರೇಡ್ ಮಾಡೋದ್ರಿಂದ ಕೂಡ ನಿಮ್ಗೆ ಸ್ಪಾನ್ಸರ್ ಇನ್ಕಮ್ ಬರುತ್ತೆ. ಅಂಡ್ ನೆಕ್ಸ್ಟ್ 40% ಲೆವೆಲ್ ಇನ್ಕಮ್ ಇದಕ್ಕೆ ಬೋನಸ್ ಇನ್ಕಮ್ ಅಂತ ಹೇಳ್ತೀವಿ. ಬೈ ಡಿಫಾಲ್ಟ್ ಆಗಿ ನಿಮ್ ಲೆವೆಲ್ ಅಪ್ಗ್ರೇಡ್ ಆಗಿದ್ರೆ ನಿಮ್ಗೆ 7 ಲೆವೆಲ್ ಇಂದ ಇನ್ಕಮ್ ಬಂದೇ ಬಿಡುತ್ತೆ ನಿಮ್ಮ ಐಡಿಗೆ. ಯಾವ ಇದೇ ರೀತಿಯಿಂದ ಹೋಲ್ಡ್ ಇರಲ್ಲ. ಸೊ ನಾವು ಡೈರೆಕ್ಟ್ ಆಗಿ ಪ್ಲಾನ್ ಬರ್ತೀನಿ. ಈ ಒಂದು ಸ್ಲೈಡ್ ಅನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್. ಈ ಸ್ಲೈಡ್ ನಿಮ್ಗೆ ಅರ್ಥ ಆದ್ರೆ ಕಂಪ್ಲೀಟ್ ಪ್ಲಾನ್ ಅರ್ಥ ಆದಂಗೆ. ಓಕೆ, ಇಲ್ಲಿ ನಮ್ಮ ಹತ್ರ ಜಾಯ್ನಿಂಗ್ ಎಷ್ಟು ಬೇಕಾಗುತ್ತೆ. ಈ ಜಾಯ್ನಿಂಗ್ ಬಂದು 900 TRX. ಈ 900 TRX ಇವತ್ತಿನ ಪ್ರೆಸೆಂಟ್ ರೇಟ್ ಒಂದು 14 rupees ಅಂತ ಕ್ಯಾಲ್ಕುಲೇಟ್ ಮಾಡ್ರು 12 to 13,000 rupees ಆಗುತ್ತೆ. ಈ 12 to 13,000 rupees ನಾನು ಹೇಳ್ತೀನಿ, ನಮ್ದು ಕಮ್ಯುನಿಟಿಲಿ ನೀವೇನಾದ್ರು ಬರೋ ಹಾಗಿದ್ರೆ ಈ 13,000 ನೀವು ಮಿನಿಮಮ್ 5 to 10 times ಎಜುಕೇಶನ್ ನ ಕಲ್ತಿರ್ತೀರ ಮೈ ಡಿಯರ್ ಫ್ರೆಂಡ್ಸ್. ಯಾಕೆಂದ್ರೆ ನಾವು ಇಲ್ಲಿ ಜಸ್ಟ್ ಯಾವುದೇ ತರ ಬೇರೆ ನೆಟ್ವರ್ಕಿಂಗ್ ಅಲ್ಲಿ ಮತ್ತೊಂದು ಕಂಪ್ನಿಗಳಲ್ಲಿ ಜಸ್ಟ್ ಜಾಯಿನ್ ಮಾಡ್ಕೊಂಡು ಬಿಡೋರಲ್ಲ. ಮೊದಲೇ ನಾವು ಅವರಿಗೆ ಹೇಳ್ಬಿಡ್ತೀವಿ ಕಂಡೀಷನ್ ಅಂದ್ರೆ ನೀವು ಕಲಿಯುವಂತ ಆಸಕ್ತಿ ಇದ್ರೆ ಮಾತ್ರ, ದುಡ್ಡು ಮಾಡುವ ಆಸಕ್ತಿ ಇದ್ರೆ ಮಾತ್ರ ನಮ್ ಜೊತೆ ಕೈ ಜೋಡಿಸಿ. ಬಿಕಾಸ್ ನಾವೊಂದು ಫೈನಾನ್ಷಿಯಲ್ ಲಿಟ್ರಸಿ, ಓಕೆ, ಒಂದು ಡಿಜಿಟಲ್ ಮೀಡಿಯಂ ಥ್ರೂ ನಾವೇನ್ ಮಾಡ್ತೀವಿ, ಫೈನಾನ್ಷಿಯಲ್ ಎಜುಕೇಶನ್ ನ ಕೊಡ್ತಾ ಇದೀವಿ ಥ್ರೂ ಅರ್ನಿಂಗ್ ಪ್ಲಾಟ್ಫಾರ್ಮ್. ಸೊ ಅದು ಅರ್ನಿಂಗ್ ಪ್ಲಾಟ್ಫಾರ್ಮ್ ಬಂದು ಟ್ರಾನ್ ಸ್ಕ್ವೇರ್. ಈ 900 ಟ್ರಾನ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಇದಕ್ಕೆ ಅಂತ ನೀವು ಯಾವುದೇ ಅಡಿಷನಲ್ ಅಮೌಂಟ್ ಪೇ ಮಾಡಬೇಕಿಲ್ಲ. ಒಂದ್ ಸಾರಿ ನೀವು ಪೇ ಮಾಡಿದ್ರೆ ಸಾಕು, ನಿಮ್ದು ಲೈಫ್ ಟೈಮ್ ಐಡಿ ಇದರಲ್ಲಿ ಕ್ರಿಯೇಟ್ ಆಗುತ್ತೆ. ಬಟ್ ನಾನು ಇದರ ಲೈಫ್ ಟೈಮ್ ವರ್ಕ್ ಮಾಡಿ ಅಂತ ಹೇಳಲ್ಲ. ಜಸ್ಟ್ 3 to 6 months ನೀವು ಡೆಡಿಕೇಟ್ ಆಗಿ ಇದರ ಜೊತೆ ಇರಿ. ನಿಮ್ಗೆ ಎಷ್ಟು ಇನ್ಕಮ್ ಮಾಡ್ಬೇಕೋ ಅಷ್ಟು ಇನ್ಕಮ್ ನ ಇದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಬಂದು 900 TRX ನೀವು ಜಾಯ್ನ್ ಆಗೋದ್ರಿಂದ ನಿಮ್ ಕಡೆಯಿಂದ ಎಷ್ಟು ಜನ ಬೇಕಾದ್ರೂ ಜಾಯ್ನ್ ಆಗಿ. ನಾನೊಂದು ಎಕ್ಸಾಂಪಲ್ ಆಗಿ ಹೇಳ್ತಾ ಇದೀನಿ. ನಿಮ್ ಕಡೆಯಿಂದ ಒಂದು ಇಬ್ಬರನ್ನ ಜಾಯ್ನ್ ಮಾಡಿದ್ರ ಅನ್ಕೊಳ್ಳಿ, ಓಕೆನಾ. ಆ ಇಬ್ಬರನ್ನ ನೀವು ಜಾಯಿನ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಪ್ರತಿಯೊಬ್ಬರಿಂದ 100% ಇನ್ಕಮ್ ಇದೆ. 100% ಇರೋದ್ರಿಂದ ಇಬ್ಬರು ಜಾಯಿನ್ ಆದ್ರೆ ನಿಮ್ಗೆ ಎಷ್ಟು ಬರುತ್ತೆ, 1800 TRX. ಈ 1800 TRX ಅಂದ್ರೆ ಒಬ್ಬರಿಂದ ಅಟ್ಲೀಸ್ಟ್ ಒಂದು 12,000 rupees ಅಂತ ಹಿಡಿದ್ರು ಕೂಡ ನಿಮ್ಗೆ ಇಬ್ಬರಿಂದ 24,000 rupees ಡೈರೆಕ್ಟ್ ಆಗಿ ಪಾಕೆಟ್ಗೆ ಇನ್ಕಮ್ ಬರುತ್ತೆ. ಸೊ ಅದರಲ್ಲಿ ನೀವೇನ್ ಮಾಡೋದಂದ್ರೆ ನಮ್ಮ ಹತ್ರ ಲೆವೆಲ್ ಇದೆ, ಆ ಲೆವೆಲ್ ನ ನೀವು ಅಪ್ಗ್ರೇಡ್ ಮಾಡ್ಕೊಳ್ಬೇಕು. ಆ ಲೆವೆಲ್ ನೋಡಿ, ಇಲ್ಲಿ ನಮ್ಮ ಹತ್ರ ಎಷ್ಟು ಲೆವೆಲ್ಗಳಿದೆ ಅಂತ ಟೋಟಲ್ ಆಗಿ ಬಂದು ನಮ್ಮ ಹತ್ರ 7 ಲೆವೆಲ್ಗಳಿದೆ ಮೈ ಡಿಯರ್ ಫ್ರೆಂಡ್ಸ್. ಈ 7 ಲೆವೆಲ್ ನೀವು ರೀಚ್ ಆದ್ರೆ ಈ ಫಿಗರ್ ನ ನೀವು ರೀಚ್ ಆಗ್ಬೋದು. 1,67,85,400 TRX. ಇದನ್ನ ನೀವು ರೀಚ್ ಮಾಡ್ಬೋದು. ಇದು ರೀಚ್ ಮಾಡಕ್ಕೆ ನೀವು ಈ ಲೆವೆಲ್ ನ ಅಪ್ಗ್ರೇಡ್ ಮಾಡ್ಕೊಳ್ಬೇಕು. ನನಗಿಲ್ಲ ಸರ್, ನನ್ಗೆ ಎಷ್ಟು ಬೇಕೋ ಅಷ್ಟು ಇನ್ಕಮ್ ಮಾಡ್ಕೋತೀನಿ, ನನಗೆ ಯಾವುದೇ ಇನ್ಕಮ್ ಅಡಿಷನಲ್ ಬೇಕಾಗಿಲ್ಲ, ಸೊ ನಾನು ಅಪ್ಗ್ರೇಡ್ ಏನ್ ಮಾಡ್ಕೊಳ್ಳಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಯಾವುದೇ ಕಂಡೀಷನ್ಸ್ ಇಲ್ಲ ಮೈ ಡಿಯರ್ ಫ್ರೆಂಡ್ಸ್. ಇಲ್ಲಿ ಫಸ್ಟ್ ನೀವು 900 ಟ್ರಾನ್ ಏನ್ ಐಡಿ ಮಾಡಿದಿರಲ್ಲ ಅದು ಐಡಿ ಸಾಕು ನಿಮ್ಗೆ ಎಷ್ಟು ಬೇಕು ಅಷ್ಟು ಇನ್ಕಮ್ ಮಾಡ್ಕೊಳಕ್ಕೆ. ಯಾಕಂದ್ರೆ ನಾನು ಫಸ್ಟ್ ಹೇಳಿದೆ ನಿಮ್ಗೆ ಒಂದ್ ಇನ್ಕಮ್ ಸೋರ್ಸ್ ರೆಫರಲ್ ಇನ್ಕಮ್ ಅನ್ಲಿಮಿಟೆಡ್ ಇದೆ. ನೀವು 100 ಜನ ಕೊಟ್ಕೊಳ್ಳಿ, 100 ಜನ 12,000
ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಅಷ್ಟು ಇನ್ಕಮ್ ನಿಮ್ಗೆ ಬಂದ್ಬಿಡುತ್ತೆ. ಅಂಡ್ ಯಾವ ಇನ್ಕಮ್ ಕೂಡ ನಿಮ್ಗೆ ಇಲ್ಲಿ ಹೋಲ್ಡ್ ಆಗಲ್ಲ, ಮತ್ತೊಂದು ಟೈಮ್ ತಗೊಳಲ್ಲ, ನೆಕ್ಸ್ಟ್ ಸೆಕೆಂಡ್ ಅಲ್ಲೇ ನಿಮ್ ವಾಲೆಟ್ ಅಲ್ಲಿ ಬಂದು ಬೀಳುವಂತ ಇನ್ಕಮ್ ಇದು. ಓಕೆ, ಇದು ಬಂದು ಫಸ್ಟ್ ಇನ್ಕಮ್. ಇಲ್ಲಿ ಬೇಕಾದ್ರೆ ನಿಮ್ಗೆ ಒಂದು ಫಿಗರ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ಫಸ್ಟ್ ನಿಮ್ ಕಡೆಯಿಂದ ಜಾಯ್ನ್ ಆಗಿರೋ ಪರ್ಸನ್ ಏನಿದಾರಲ್ಲ, ಆ ಪರ್ಸನ್ ಎಕ್ಸಾಂಪಲ್ ಎ ಫ್ರೆಂಡ್ ನೀವು ಜಾಯ್ನ್ ಮಾಡಿದ್ರ, ಆ ಎ ಫ್ರೆಂಡ್ 900 TRX ಪೇ ಮಾಡಿದ್ದಾರೆ, ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ನಿಮ್ ವಾಲೆಟ್ ಅಲ್ಲಿ ಬಂದ್ಬಿಡುತ್ತೆ. ಅಂಡ್ ಸೆಕೆಂಡ್ ಫ್ರೆಂಡ್ ಯಾರೋ ಬಿ ಫ್ರೆಂಡ್ ಜಾಯ್ನ್ ಮಾಡಿದ್ರ, ಆ ಫ್ರೆಂಡ್ ನೆಕ್ಸ್ಟ್ ನೆಕ್ಸ್ಟ್ ಮಿನಿಟ್ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಹೇಳ್ಬೋದು ನಿಮ್ ವಾಲೆಟ್ ಅಲ್ಲಿ ಬಂದ್ಬಿಡುತ್ತೆ. ಅದನ್ನ ನೀವು ನಮ್ಮ ಇಂಡಿಯನ್ ಎಕ್ಸ್ಚೇಂಜ್ ಅಂತ ವಜ್ರೆಕ್ಸ್ ಆಗಲಿ ಬೇರೆ ಬೇರೆ ಅಪ್ಲಿಕೇಶನ್ ಬೇರೆ ಬೇರೆ ಅಕೌಂಟ್ ಗಳಲ್ಲಿ ನೀವು ಇನ್ಸ್ಟಂಟ್ ಆಗಿ ₹500 ಗೆ ಕನ್ವರ್ಟ್ ಮಾಡ್ಕೋಬಹುದು. ಅದನ್ನು ಕೂಡ ನಾವು ಎಜುಕೇಟ್ ಮಾಡ್ತೀವಿ ನಿಮ್ಗೆ. ಸೊ ಇದು ಬಂದು ಫಸ್ಟ್ ಇನ್ಕಮ್ ಸೋರ್ಸ್. ನೀವು ಎಷ್ಟು ಜನ ಬೇಕೋ ಅಷ್ಟು ಜನನ ರೆಫರ್ ಮಾಡ್ಕೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್. ಸೊ ಈಗ ಸೆಕೆಂಡ್ ಇನ್ಕಮ್ ಸೋರ್ಸ್ ಹೇಳ್ತಾ ಇದ್ದೀನಿ, 60% ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್. ಈ ಇನ್ಕಮ್ ಅನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್. ಇದು ಏನಂತಂದ್ರೆ, ನೀವು 900 ಟ್ರಾನ್ ಎಷ್ಟು ಜನ ಬೇಕಾದ್ರೂ ಮಾಡ್ಬೋದು. ಬಟ್ ನಾನು ಹೇಳ್ತೀನಿ, ನೀವು ಮಾಡಿರುವಂತ ಫ್ರೆಂಡ್ಸ್ಗಳು, ನೀವು ಮಾಡಿರುವಂತ ಲೀಡರ್ಸ್ ಗಳು ಯಾರಿದ್ದಾರೆ, ಆ ಪರ್ಸನ್ಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಯಾವ ರೀತಿ ಮಾಡಿ ಅಂದ್ರೆ, ನಮ್ಮ ಹತ್ರ ಇಲ್ಲಿ 7 ಲೆವೆಲ್ ಇದೆಲ್ಲ, ಈ 7 ಲೆವೆಲ್ ರೀಚ್ ಆಗಕ್ಕೆ ಹೆಲ್ಪ್ ಮಾಡಿ. ಆ ಪ್ರತಿ ಲೆವೆಲ್ ಅಪ್ಗ್ರೇಡ್ ಮಾಡ್ಕೋತಾರಲ್ವಾ, ಯಾರೇ ಫ್ರೆಂಡ್ ಇರ್ಲಿ, ಈಗ ಎ ಫ್ರೆಂಡ್ ಆಗ್ಲಿ ಬಿ ಫ್ರೆಂಡ್ ಆಗ್ಲಿ, ಅಪ್ಗ್ರೇಡ್ ಮಾಡ್ಕೊಂಡ ಪ್ರತಿ ಲೆವೆಲ್ ಕೂಡ ನಿಮ್ಗೆ ಏನಾಗುತ್ತೆ, ಈ 60% ಇನ್ಕಮ್ ಬಂದ್ಬಿಡುತ್ತೆ. ಈ 60% ಇನ್ಕಮ್ ಏನಿದೆಲ್ಲ ನಿಮ್ಗೆ ದೊಡ್ಡ ಇನ್ಕಮ್ ಕೊಡುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಒಂದು ಫ್ರೆಂಡ್ ಎಕ್ಸಾಂಪಲ್, ನೀವು ಒಂದು ಎ ಫ್ರೆಂಡ್ ನ ರೆಫರ್ ಮಾಡಿದ್ರ, ಆ ಫ್ರೆಂಡ್ ಕಂಪ್ಲೀಟ್ 7 ಲೆವೆಲ್ ಅಪ್ಗ್ರೇಡ್ ಆಗಿದೆ ಅನ್ಕೊಳ್ಳಿ, ಆ 7 ಲೆವೆಲ್ ಇಂದ ಆ ಒಬ್ಬನಿಂದ ನಿಮ್ಗೆ ಏನಾಗುತ್ತೆ, ಕಂಪ್ಲೀಟ್ 1 lakh TRX ಬರುತ್ತೆ. ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿ ಬೇಕಾದ್ರೆ, 1200 ಇಂದ 700 TRX ಬರುತ್ತೆ 60%. 2800 ಇಂದ ಈ 2000 ಇಂದ 800 ಇಂದ ಎಷ್ಟು ಬರುತ್ತೆ ನಿಮ್ಗೆ, ಮತ್ತೆ ಅಲ್ಲಿ 60% ಅಂದ್ರೆ 1600 ಆಗುತ್ತೆ. 9000 ಇಂದ ನೋಡಿ ಮತ್ತೆ ನಿಮ್ಗೆ 5000 TRX ಆಗುತ್ತೆ. 25,000 ಇಂದ ಆಲ್ಮೋಸ್ಟ್ 15,000, 50,000 ಇಂದ ಆಲ್ಮೋಸ್ಟ್ 30,000 TRX, ಅಂಡ್ 1 lakh TRX ಏನಾದ್ರು ಅಪ್ಗ್ರೇಡ್ ಮಾಡಿದ್ರೆ ನಿಮ್ಮ ರೆಫರಲ್ ಡೈರೆಕ್ಟ್ ಆಗಿ 60,000 TRX. ಅಂದ್ರೆ ಒಂದು ರೆಫರಲ್ ಏನಿದೆಲ್ಲ ಇಲ್ಲಿ ಪೊಟೆನ್ಶಿಯಲ್, ಆ ಪರ್ಸನ್ ಸಪೋರ್ಟ್ ಮಾಡಿ ಟೀಮ್ ಗ್ರೋತ್ ಮಾಡಕ್ಕೆ. ಆ ಪರ್ಸನ್ ಒಬ್ಬನು ಕೂಡ ನೀವು ಕರೆಕ್ಟ್ ಆಗಿ ವರ್ಕ್ ಮಾಡಿದ್ರೆ, ಇವತ್ತಿನ ಲೆಕ್ಕದಲ್ಲಿ 1 ಲಕ್ಷ TRX ಅಂದ್ರೆ ಆಲ್ಮೋಸ್ಟ್ 13 ರಿಂದ 14 ಲಕ್ಷ ರೂಪಾಯಿ. ಓಕೆ, ಸೊ 13 ರಿಂದ 14 ಲಕ್ಷ ರೂಪಾಯಿ ಇರೋದ್ರಿಂದ, ಸೊ ಇಲ್ಲಿ ದೊಡ್ಡ ಮಟ್ಟಿಗೆ ಇನ್ಕಮ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಒಂದೊಂದು ರೆಫರಲ್ ಇಂದ. ಸೊ ಅದಕ್ಕೆ ಹೇಳೋದು, ಈ ಡೈರೆಕ್ಟ್ ಸ್ಪಾನ್ಸರ್ ನ ನೀವು ಮಿಸ್ ಮಾಡ್ಕೋಬೇಡಿ. ಈ ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ಅನ್ಲಿಮಿಟೆಡ್ ಇದೆ. ನೀವು 100 ಜನಕ್ಕೆ ಮಾಡಿ, 100 ಜನ 60% ಅಪ್ಗ್ರೇಡ್ ಮಾಡಿದಾಗ 100 ಲಕ್ಷ ಸಪರೇಟ್ TRX ಬರುತ್ತೆ. 10 ಜನ ಮಾಡಿ, 10 ಜನ ಸಪರೇಟ್ 10 ಲಕ್ಷ TRX ಸಿಗುತ್ತೆ. ಸೊ ಇದು ಎರಡನೇ ಇನ್ಕಮ್. ಸೊ ಈಗ ನಾನು ಮೂರನೇ ಇನ್ಕಮ್ ಹೇಳ್ತೀನಿ. ಇದೊಂದು ಸ್ವಲ್ಪ ನಿಮ್ಗೆ ಅರ್ಥ ಆಗಿ ಸ್ವಲ್ಪ ಟೈಮ್ ತಗೊಳ್ಬಹುದು. ಇದೊಂದು ಲೆವೆಲ್ ಇನ್ಕಮ್ ಅಂತ. ಈ ಇನ್ಕಮ್ ಒಂದು ಲಿಮಿಟೆಡ್ ನಾವೇನ್ ಮಾಡ್ತೀವಿ ಅಂದ್ರೆ, ಓನ್ಲಿ ಲೆವೆಲ್ 7 ಲೆವೆಲ್ ಮಾತ್ರ ಇರೋದು. ಈ ಇನ್ಕಮ್ ಕೂಡ ಎಷ್ಟಿದೆ ಅಂತ ನೋಡಿದ್ರೆ, ಇವತ್ತಿನ ಲೆಕ್ಕದ ಪ್ರಕಾರ ಈ ಇನ್ಕಮ್ ನಿಮ್ಗೆ ಪ್ಲೇಸ್ಮೆಂಟ್ ಅಪ್ಲೈನ್ ಇನ್ಕಮ್ ಅಂತ ಲಾಸ್ಟ್ ಕಾಲಮ್ ಅಲ್ಲಿ ನಿಮ್ಗೆ ಕಾಣಿಸಿದಲ್ಲ 40%. ಈ 40% ಟೋಟಲ್ ನೀವು ನೋಡಿ, ಲಾಸ್ಟ್ ನೋಡಿ 67 lakh TRX ಇದೆ. ಈ 67 lakh TRX ಇವತ್ತಿನ ಲೆಕ್ಕದಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಆಲ್ಮೋಸ್ಟ್ 7 ರಿಂದ 8 ಕೋಟಿ ರೂಪಾಯಿ ಆಗುತ್ತೆ. ಓಕೆ ಮೈ ಫ್ರೆಂಡ್ಸ್, ಇದ್ರಲ್ಲಿ ಒಂದು ಜಸ್ಟ್ 10% ಅನ್ಕೊಳ್ಳಿ, ನೀವು ಜಸ್ಟ್ 10% ಬರ್ತಿದೆ ಅಂತ ಯೋಚನೆ ಮಾಡಿ, ಒಂದು 6 to 7 lakh TRX ಯೋಚನೆ ಮಾಡಿ ಮೈ ಫ್ರೆಂಡ್ಸ್, ಎಷ್ಟಾಗುತ್ತೆ, ಒಂದು 70 to 80 lakh rupees ಬರುತ್ತೆ. ಸೊ ಇದು ಜಸ್ಟ್ ಲೆವೆಲ್ ಇನ್ಕಮ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ನೋಡಿ ಫ್ರೆಂಡ್ಸ್, ಯಾರಾದ್ರೂ ಇಲ್ಲಿ ನಿಮ್ಮ ಹತ್ರ ಬರ್ತಾರೆ 900 TRX ಇಂದ ಜಾಯ್ನ್ ಆಗಿ ಅಂದ್ರೆ, ಆ 900 ಇಂದ ಅವ್ರಿಗೆ ಏನ್ ಹೇಳ್ಬೇಕು, ಫಸ್ಟ್ ಸ್ಟಾರ್ಟಿಂಗ್ ಒಂದಿಬ್ಬರನ್ನ ರೆಫರ್ ಮಾಡಿ 1800 ಮಾಡಿ, ಆ ನಂತರ 1800 ಅಲ್ಲಿ ನೀನು 1200 ಸೆಕೆಂಡ್ ಲೆವೆಲ್ ಅಪ್ಗ್ರೇಡ್ ಮಾಡ್ಕೋ. ಬಂದಿರೋ ದುಡ್ಡಲ್ಲಿ, ಕೈಯಿಂದ ಅಲ್ಲ, ಬಂದಿರೋ ದುಡ್ಡಲ್ಲಿ ಅಪ್ಗ್ರೇಡ್ ಮಾಡಿ 600 ಟ್ರಾನ್ ಅನ್ನ ಪ್ರಾಫಿಟ್ ಆಗಿ ಇಟ್ಕೋ. ಈ 600 ಟ್ರಾನ್ ಅಂದ್ರೂ ಕೂಡ ಆಲ್ಮೋಸ್ಟ್ ಇವತ್ತಿನ ಲೆಕ್ಕದಲ್ಲಿ 7 to 8,000 rupees. ಜಸ್ಟ್ ಇಬ್ಬರು ಜಾಯಿನ್ ಮಾಡೋದ್ರಿಂದ 4,000 rupees ಸಿಗುತ್ತೆ ಈಚ್ ಎಡಿಷನಲ್. ಮತ್ತೆ ಅಪ್ಗ್ರೇಡ್ ಆದ್ಮೇಲೆ, ಈ ಅಪ್ಗ್ರೇಡ್ ಆದ್ಮೇಲೆ ಏನಾಗುತ್ತೆ, ನೆಕ್ಸ್ಟ್ ಆ ಪರ್ಸನ್ ಎಲಿಜಿಬಲ್ ಆಗ್ತಾನೆ ಲೆವೆಲ್ ಇನ್ಕಮ್ ತಗೊಳಕ್ಕೆ. ಆ ಲೆವೆಲ್ ಇನ್ಕಮ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಇಲ್ಲಿ ನೋಡ್ಬೋದು ಲೆವೆಲ್ ಇನ್ಕಮ್. ಓಕೆ, ಈ ಲೆವೆಲ್ ಇನ್ಕಮ್ ನೋಡಿ, ಇಲ್ಲಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ನನ್ನ ಎಕ್ಸಾಂಪಲ್ ತಗೋತೀನಿ. ನನ್ನ ಐಡಿ ಇದೆ ಯು ಅಂತ. ಸೊ ನನ್ನ ಕಡೆಯಿಂದ ಎ ಪರ್ಸನ್ ಬಿ ಪರ್ಸನ್ ಜಾಯ್ನ್ ಆಗಿದ್ದಾರೆ. ಅವ್ರ ಕಡೆಯಿಂದ 1800 ಬಂತು. ಅದರಿಂದ ನಾನೇನ್ ಮಾಡಿದೀನಿ, 1200 ಅಪ್ಗ್ರೇಡ್ ಮಾಡಿ ಇಟ್ಕೊಂಡಿದ್ದೀನಿ ನನ್ನ ಐಡಿನ. ಓಕೆ, ಸೊ ಈ 1200 ಅಪ್ಗ್ರೇಡ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ನೀವು, ನೆಕ್ಸ್ಟ್ ಎ ಅಂಡ್ ಬಿ ಕಡೆಯಿಂದ, ಕಡೆಯಿಂದ A1 A2 ಬಂದಿದ್ದಾರೆ, ಬಿ ಕಡೆಯಿಂದ B1 B2 ಬಂದಿದ್ದಾರೆ. ಓಕೆನಾ? ಸೊ ಈ ಪರ್ಸನ್ಗಳು ನಾಳೆ ದಿನ ಅಪ್ಗ್ರೇಡ್ ಮಾಡಿದ್ರೆ ಅನ್ಕೊಳ್ಳಿ 1200, ಅವಾಗ ಏನಾಗುತ್ತೆ, A1 A2 ಕಡೆಯಿಂದ ಎ ಪರ್ಸನ್ ಹೋಗುತ್ತೆ 60%, ಬಿಕಾಸ್ ಎ ಇಸ್ ಡೈರೆಕ್ಟ್ ಸ್ಪಾನ್ಸರ್ಡ್ ಬೈ A1 A2 ಸ್ಪಾನ್ಸರ್ಡ್ ಬೈ ಎ ಪರ್ಸನ್, B1 B2 is sponsored by B person. ಅವ್ರಿಗೆ 60% ಹೋಗುತ್ತೆ. ಬಟ್ ನನಗೆ 40% ಬರುತ್ತೆ ಮೈ ಡಿಯರ್ ಫ್ರೆಂಡ್ಸ್, ಬಿಕಾಸ್ ನಾನು ಎರಡನೇ ಅಪ್ಲೈನು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಕ್ಯಾಲ್ಕುಲೇಷನ್ ಆಲ್ರೆಡಿ ಮಾಡಿದೆ. ಇಲ್ಲಿ 40% 1200 ಅಂದ್ರೂ ಕೂಡ ಒಬ್ಬೊಬ್ಬರಿಂದ ನಿಮ್ಗೆ ಆಲ್ಮೋಸ್ಟ್ ಒಂದು ನಿಯರ್ ಟು 450 to 500 ಟ್ರಾನ್ಸ್. ಸೊ ನೋಡ್ಬೋದು, ಇಲ್ಲಿ ಟೋಟಲ್ ಕ್ಯಾಲ್ಕುಲೇಷನ್ 1824 ಟ್ರಾನ್ಸ್ ಬರುತ್ತೆ. ಅಂದ್ರೆ ಜಸ್ಟ್ 4 ಮೆಂಬರ್ ಸ್ಟಾರ್ಟಿಂಗ್. ಈಗ ಇದೇ ರೀತಿ ನೀವು ಏನಾದ್ರು ನೆಕ್ಸ್ಟ್ ಥರ್ಡ್ ಲೆವೆಲ್ ಏನಾದ್ರು ಅಪ್ಗ್ರೇಡ್ ಆದ್ರೆ, ಈ ಥರ್ಡ್ ಲೆವೆಲ್ ಅಪ್ಗ್ರೇಡ್ ಆದ್ರೆ ನೆಕ್ಸ್ಟ್ ಎಷ್ಟು ಇನ್ಕಮ್ ಬರುತ್ತೆ ಅಂದ್ರೆ, 2800 ಅಪ್ಗ್ರೇಡ್ ಆದ್ರೆ ಬರೀ ನಿಮ್ಗೆ ಒಂದು 8 ಜನ ಟೋಟಲ್ ಟೀಮ್ ಆದ್ರೆ 8500 TRX.
8500 TRX ಎಲ್ಲಿಂದ ಬರುತ್ತಂದ್ರೆ ಈ ಲಾಸ್ಟ್ ಏನ್ ಲೆವೆಲ್ ಇದಾರಲ್ಲ ಇಲ್ಲಿ ಥರ್ಡ್ ಲೆವೆಲ್ ಅಪ್ಗ್ರೇಡ್ ಆಗಿರುವಂತ ಫ್ರೆಂಡ್ಸ್, ಅದು ಯಾರೇ ಬರ್ಲಿ, ನಿಮ್ ಕಡೆಯಿಂದ ಬಂದಿರ್ಲಿ ಅಥವಾ ನಿಮ್ದು ಟೀಮ್ ಮೇಟ್ಸ್ ಕಡೆಯಿಂದ ಬಂದಿರ್ಲಿ ಅಥವಾ ನಿಮ್ದು ಅಪ್ಲೈನ್ ಕಡೆಯಿಂದ ಸ್ಪಿಲ್ ಓವರ್ ಆಗಿ ಬರ್ಲಿ, ಯಾರೇ ಇರ್ಲಿ, ಇಲ್ಲಿ ಯಾವುದೇ ತರ ಕಂಡೀಷನ್ಸ್ ಇಲ್ಲ ಯಾರು ಬಂದಿದ್ದಾರೆ ಯಾರು ನಿಮ್ಗೆ ಡೈರೆಕ್ಟ್ ಇದಾರೆ ಅಂತ. ಸೊ ಬೈ ಡಿಫಾಲ್ಟ್ ಆಗಿ ಅವ್ರು ಅಪ್ಗ್ರೇಡ್ ಮಾಡ್ಕೊಂಡಿದ್ರೆ ಸಾಕು, ನಿಮಗೆ ಬರುತ್ತೆ ಅವ್ರ ಕಡೆಯಿಂದ 40% ಬರುತ್ತೆ. ಬಟ್ ಇದು ಕಂಡೀಷನ್ ಏನಂದ್ರೆ ನಿಮ್ಮ ಐಡಿ 2800 ಫಸ್ಟ್ ಅಪ್ಗ್ರೇಡ್ ಮಾಡಿ ಇಟ್ಕೊಳ್ಬೇಕು. ಸೊ ದಿಸ್ ಇಸ್ ಅ ಬೇಸಿಕ್ ಪ್ರಿನ್ಸಿಪಲ್ ಮೈ ಡಿಯರ್ ಫ್ರೆಂಡ್ಸ್. ನೀವು ಬಿಸ್ನೆಸ್ ನ ಎಷ್ಟು ಫಾಸ್ಟ್ ಆಗಿ ಮಾಡ್ತಿರಲ್ಲ ಗೊತ್ತಿಲ್ಲ ಮೈ ಡಿಯರ್ ಫ್ರೆಂಡ್ಸ್, ಈ ನಿಮ್ಮ ಐಡಿಯನ್ನ ಫಸ್ಟ್ ಅಪ್ಗ್ರೇಡ್ ಮಾಡಿ ಇಟ್ಕೊಳ್ಳಿ. ಇದೊಂದು ಬೇಸಿಕ್ ವೆರಿ ಇಂಪಾರ್ಟೆಂಟ್ ನೋಡಿ ಹೇಳ್ತೀನಿ ನಾನು. ಎಷ್ಟೇ ನೀವು ಸ್ಲೋ ಮಾಡಿ ಫಾಸ್ಟ್ ಮಾಡಿ ಟೀಮ್ ಅನ್ನ, ಬಟ್ ಎಲ್ಲಿವರೆಗೆ ನೀವು ಅಪ್ಗ್ರೇಡ್ ಮಾಡೋದಿಲ್ವೋ ಅಲ್ಲಿವರೆಗೆ ನಿಮ್ಗೆ ಇದು ಲೆವೆಲ್ ಇನ್ಕಮ್ ಬರೋದಿಲ್ಲ. ಇದೊಂದು ಕಂಡೀಷನ್ ಇದೆ ಇದರಲ್ಲಿ. ಸೊ ಡೈರೆಕ್ಟ್ ಸ್ಪಾನ್ಸರ್ಗೆ ಯಾವುದೇ ಕಂಡೀಷನ್ ಇಲ್ಲ, ಬಟ್ ಇದಕ್ಕೆ ಮಾತ್ರ ಕಂಡೀಷನ್ ಇದೆ. ಇದೊಂದು ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೊಂಡು ವರ್ಕ್ ಮಾಡಿದ್ರೆ ಒಂದು ದೊಡ್ಡ ಮಟ್ಟಿಗೆ ಇನ್ಕಮ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಈಗ ನೆಕ್ಸ್ಟ್ ಇದೇ ರೀತಿ ನೆಕ್ಸ್ಟ್ ಲೆವೆಲ್ ನೋಡಿ, 4th ಲೆವೆಲ್ ಬರುತ್ತೆ 9000 TRX. ಈ 9000 TRX ಏನಾದ್ರು ನೀವು ಅಪ್ಗ್ರೇಡ್ ಮಾಡಿದ್ದೆ ಆದ್ರೆ ನಿಮಗೆ ಟೋಟಲ್ ಆಗಿ 54,720 TRX ಈ ಅಂದ್ರೆ 4th ಲೆವೆಲ್ ಇಂದ ಬರುತ್ತೆ. ಇದು ನಿಮ್ಗೆ ಇವತ್ತಿನ ಲೆಕ್ಕದಲ್ಲಿ ಹೇಳಬೇಕಂದ್ರೆ ಆಲ್ಮೋಸ್ಟ್ 7 to 8 lakh rupees ಆಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಲೆವೆಲ್ ಬರುತ್ತೆ, ಲಾಸ್ಟ್ 5th ಲೆವೆಲ್ ಇದೆ ನೋಡಿ 25,000. 5th ಲೆವೆಲ್ ಕೌಂಟ್ ಟೀಮ್ ಮೇಟ್ಸ್ ಆಗ್ತಾರೆ 32 ಮೆಂಬರ್ ಆಗ್ತಾರೆ. ಇಲ್ಲಿ 3,04,000 TRX ಆಗುತ್ತೆ. ಈ 3,04,000 TRX ಇವತ್ತಿನ ಲೆಕ್ಕದಲ್ಲಿ ಹೇಳಬೇಕು ಅಂದ್ರೆ ಆಲ್ಮೋಸ್ಟ್ 35 to 40 lakh rupees. ಸೊ ಜಸ್ಟ್ ಇದು 5th ಲೆವೆಲ್ ಮೈ ಡಿಯರ್ ಫ್ರೆಂಡ್ಸ್. ಎಷ್ಟು ಜನ ಬಂದಿದ್ದಾರೆ ಇಲ್ಲಿ 32 ಮೇಲೆ ಒಂದು 30, ಟೋಟಲಿ ಒಂದು 50 to 60 ಮೆಂಬರ್ಸ್ ಬರ್ತಾರೆ. ಅವ್ರಿಗೆ ಕರೆಕ್ಟ್ ಆಗಿ ನೀವು ಪ್ರಾಪರ್ ಎಜುಕೇಶನ್ ಕೊಡಿ, ಈ ಕಮ್ಯುನಿಟಿ ಜೊತೆ ಕನೆಕ್ಟ್ ಮಾಡಿ, ಎವ್ರಿ ಡೇ ಮೀಟಿಂಗ್ಸ್ ಜೊತೆ ಕನೆಕ್ಟ್ ಮಾಡಿ, ಎವ್ರಿ ಲೀಡರ್ಶಿಪ್ ಜೊತೆ ಕನೆಕ್ಟ್ ಮಾಡಿ, ಎಜುಕೇಶನ್ ತಗೊಳ್ಳಿ. ಅವರಾಗ ಅವರೇ ಅಪ್ಡೇಟ್ ಮಾಡ್ತಾರೆ. ಸೊ ಎಲ್ಲಿವರೆಗೆ ಎಜುಕೇಶನ್ ಇಲ್ಲೋ, ಎಲ್ಲಿವರೆಗೆ ಸರಸ್ವತಿ ಇಲ್ಲೋ ಅಲ್ಲಿವರೆಗೆ ಲಕ್ಷ್ಮಿ ಬರೋದಿಲ್ಲ. ಸೊ ಇದು ನಾನು ಕೇಳಿರೋ ಒಂದು ನಾನು ನೋಡಿ ಹಿರಿಯರಿಂದ. ಸೊ ಜಸ್ಟ್ ನಾನು ಎಜುಕೇಟ್ ಮಾಡಿ ಫಸ್ಟ್ ಮೈ ಡಿಯರ್ ಫ್ರೆಂಡ್ಸ್. ಸೊ ಅದೇ ರೀತಿ ನೆಕ್ಸ್ಟ್ ನೋಡಿ ಈಗ 6th ಲೆವೆಲ್ ಇನ್ಕಮ್. ಈ 6th ಲೆವೆಲ್ ಇನ್ಕಮ್ ಏನಿದಲ್ಲ ಇಲ್ಲಿಗೆ ನೀವು ಅನ್ಕೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್, ಕರೋಡಪತಿ ಆಗಿದ್ರ ಟ್ರಾನ್ ಅಲ್ಲಿ. ಓಕೆ, ಯಾವ ರೀತಿ ಇಲ್ಲಿ 12 lakh 64 ಮೆಂಬರ್ಸ್ ಇಂದ 12,16,000 TRX ಬರುತ್ತೆ. ಇದು ನಾನು ಇಂಡಿಯನ್ ರುಪೀಸ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ 1.5 ಕೋಟಿ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್ ರುಪೀಸ್ ಅಲ್ಲಿ. ಸೊ ಲಾಸ್ಟ್ ಲೆವೆಲ್ ನೋಡಿ, ಇದೊಂದು ಡ್ರೀಮ್ ಲೆವೆಲ್ ಅಂತ ಹೇಳ್ತೀವಿ. ಈ ಡ್ರೀಮ್ ಲೆವೆಲ್ ಪ್ರತಿಯೊಬ್ರು ಇದನ್ನ ಟಾರ್ಗೆಟ್ ಆಗಿ ಇಟ್ಕೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್. ಇದು 1 ಲಕ್ಷ ಟಾರ್ಗೆಟ್ ಏನಿದೆ, ಇದು ಲೆವೆಲ್ ಅಪ್ಗ್ರೇಡ್ 7th ಲೆವೆಲ್. ಇಲ್ಲಿ ನಿಮಗೆ 128 ಜನ ಬರ್ತಾರೆ. ಈ 128 ಜನ ಅಪ್ಗ್ರೇಡ್ ಆದಾಗ ನಿಮ್ಗೆ ಬರುವಂತ ಇನ್ಕಮ್ TRX ಅಲ್ಲಿ 48,64,000. ಇದು ನಾನು ಇಂಡಿಯನ್ ರುಪೀಸ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ ಆಲ್ಮೋಸ್ಟ್ 6 to 7 crore rupees ಆಗುತ್ತೆ ಬರೀ 7th ಲೆವೆಲ್ ಮಾತ್ರ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಸೊ ಇದು ಬಂದು ನಮ್ಮ ಪ್ಲಾನ್. ಸೊ ಏನೇನು ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಥವಾ ಏನಾದ್ರು ಸಣ್ಣ ಪುಟ್ಟ ಡೌಟ್ಸ್ ಇದ್ರೆ ಇನ್ನೊಂದು 10 minutes ಟೈಮ್ ಇದೆ ನಮ್ಮ ಹತ್ರ. ಸೊ ಕಂಪ್ಲೀಟ್ ನಿಮ್ ಕ್ವಶನ್ ಅಂಡ್ ಆನ್ಸರ್ ಆದಷ್ಟು ನೀವು ಅಪ್ಲೈನ್ ಜೊತೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮ್ಗೆ ಏನೋ ಸಣ್ಣ ಪುಟ್ಟ ಇದೆ ಅಂದ್ರೆ ಕೂಡ ನೀವು ತಿಳ್ಕೊಳ್ಬಹುದು. ಒಂದು ಲಾಸ್ಟ್ ಒಂದು ನಾನು ಪಾಯಿಂಟ್ ಮಾಡ್ತೀನಿ, ನನ್ನ ಕಡೆಯಿಂದ ನಮ್ದು ಇನ್ಕಮ್ ಒಂದು ಶೋ ಮಾಡ್ಬಿಡ್ತೀನಿ. ಯಾಕಂದ್ರೆ ಕೆಲವೊಬ್ರು ನನಗೆ ನಿನ್ನೆ ರಿಕ್ವೆಸ್ಟ್ ಮಾಡಿದ್ರು, ಸರ್ ನಿಮ್ದು ಇನ್ಕಮೇ ತೋರ್ಸಲ್ಲ ಸರ್ ನೀವು ಅಂತ. ಸೊ ನಾನು ಇನ್ಕಮ್ ಕೂಡ ಆಕ್ಚುಲಿ ತೋರ್ಸಲ್ಲ ಆಕ್ಚುಲಿ ಹೇಳ್ಬೇಕಾದ್ರೆ, ಬಟ್ ಕೆಲವೊಬ್ರು ನನಗೆ ರಿಕ್ವೆಸ್ಟ್ ಮಾಡಿದ್ರು ಇನ್ನೇ, ಸರ್ ಇನ್ಕಮ್ ಕೂಡ ಒಂದು ತೋರಿಸ್ಬಿಡಿ ಅಂತ. ಸೊ ಅದನ್ನ ಕೂಡ ನಾನೊಂದು ಇವತ್ತು ರಿಫ್ಲೆಕ್ಟ್ ಮಾಡ್ತೀನಿ ನಿಮ್ಗೆ. ಸೊ ನಾನು ಸ್ಕ್ರೀನ್ ನ ಶೇರ್ ಮಾಡ್ತೀನಿ. ಹೋಪ್ಫುಲಿ ನಿಮ್ಗೆ ಸ್ಕ್ರೀನ್ ಕಾಣ್ತಿದ್ದೀನಿ ಅನ್ಕೊಂಡಿದ್ದೀನಿ. ಓಕೆ, ಈಗ ಮೊಬೈಲ್ ಸ್ಕ್ರೀನ್ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ನೀವು ನೋಡ್ಬೋದು, ಇಲ್ಲಿ ನಾನು ಡೈರೆಕ್ಟ್ ಆಗಿ ನಾನು ಅಪ್ಲಿಕೇಶನ್ ವಾಲೆಟ್ ಓಪನ್ ಮಾಡ್ತೀನಿ ಫ್ರೆಂಡ್ಸ್. ಯಾವುದೇ ನಿಮ್ಗೆ ಐಡಿ ನೋಡ್ಕೊಳ್ಳಿ, ನನ್ನ ಐಡಿ ನಂಬರ್ ನೋಡ್ಕೊಳ್ಳಿ ಅಂತ ಏನು ಹೇಳ್ತಾ ಇಲ್ಲ. ಡೈರೆಕ್ಟ್ ಆಗಿ ನಾನು ಐಡಿನ ಓಪನ್ ಮಾಡ್ತೀನಿ. ಅಂಡ್ ಲಾಸ್ಟ್ ನಾನು 1 month ಅಲ್ಲಿ ಏನ್ ಮಾಡಿದೀನಿ ಡೈರೆಕ್ಟ್ ಆಗಿ ವಿತ್ ಟ್ರಾನ್ಸ್ಪರೆಂಟ್, ಎವ್ರಿಥಿಂಗ್ ಇಸ್ ಟ್ರಾನ್ಸ್ಪರೆಂಟ್. ಸೊ ಈಗ ಪ್ರೆಸೆಂಟ್ ನನ್ನ ವಾಲೆಟ್ ಅಲ್ಲಿ ಇರೋ ಇನ್ಕಮ್ ಜಸ್ಟ್ ಒಂದು 30,000 rupees INR ತೋರಿಸ್ತಾ ಇದೆ. TRX ಅಲ್ಲಿ ನೋಡ್ಬೇಕಂದ್ರೆ 2,420 ಇದೆ. ಸೊ ಈಗ ನಾನು ಇದನ್ನ ಐಡಿ ಓಪನ್ ಮಾಡ್ತೀನಿ. ಐಡಿ ಓಪನ್ ಮಾಡೋ ಪ್ರೊಸೆಸ್ ಕೂಡ ಇದೆ. ಯಾರು ಐಡಿ ಓಪನ್ ಮಾಡ್ತಿಲ್ಲ ಜಸ್ಟ್ ತಿಳ್ಕೊಳ್ಳಿ. transfer.io ಅಂತ ವೆಬ್ಸೈಟ್ ಅಲ್ಲಿ ಇರಬೇಕು. ಕೆಲವೊಬ್ರು ಬೇರೆ ಬೇರೆ ಏನೋ ಇರುತ್ತೆ, ಈ ರೀತಿ ಬರುತ್ತೆ. ಆಗ ನೀವು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. transfer.io ಅಂತ ಹೊಡಿದ್ಬಿಡಿ ಇನ್ನೊಂದ್ಸರಿ URL ಅಲ್ಲಿ. ಸೊ ಸರ್ಚ್ ಮಾಡ್ಕೊಳ್ಳಿ. ಇವಾಗ ನಮ್ ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟ್ ಓಪನ್ ಆದ್ಮೇಲೆ ಲಾಗಿನ್ ಅಂತ ಕ್ಲಿಕ್ ಮಾಡಿ, ಆ ಐಡಿ ನಿಮ್ದು ಹಿಂದ್ಗಡೆ ವಾಲೆಟ್ ಇರುತ್ತಲ್ಲ, ಏನ್ ನಾನು ತೋರಿಸಿದ್ನಲ್ಲ TRX, ಅದು ಆಟೋಮೆಟಿಕ್ ಬೈ ಡಿಫಾಲ್ಟ್ ಆಗಿ ಓಪನ್ ಆಗುತ್ತೆ. ಸೊ ಇಲ್ಲಿ ಜಸ್ಟ್ ನಾನು ಐಡಿನ ನಾನು ಲಾಗಿನ್ ಕೊಡ್ತಾ ಇದ್ದೀನಿ. ಲಾಗಿನ್ ಕೊಟ್ಟು ಅದೇ ರೀತಿ ನಾನು ವಜಿರೆಕ್ಸ್ ಇವತ್ತು ಪ್ರೆಸೆಂಟ್ ರೇಟ್ ಏನಿದೆ ಆ ರೇಟ್ ವಿತ್ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೀನಿ. ಇದು ನನ್ನ ಐಡಿ ನಂಬರ್ ಇವತ್ತು ನಾನು ವರ್ಕ್ ಮಾಡ್ತಿರೋ ಐಡಿ ನಂಬರು. ಸೊ ಈ ಐಡಿಯಲ್ಲಿ ಜಸ್ಟ್ ನೋಡಿ ಎಷ್ಟು ಇನ್ಕಮ್ ಬಂದಿದೆ ಅಂತ. ಸೊ ಜಸ್ಟ್ ಓಪನ್ ಮಾಡ್ತಿದ್ದೀನಿ, ಲೋಡ್ ಆಗ್ತಿದೆ. ಓಕೆ ಫೈನ್. ಓಕೆ, ಜಸ್ಟ್ ನೋಡ್ಬೋದು ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿ ನನ್ನ ಕಡೆಯಿಂದ ಆಲ್ಮೋಸ್ಟ್ ಇವತ್ತಿನವರೆಗೂ ಒಂದು 17 ಡೈರೆಕ್ಟ್ಸ್ ಆಗಿದೆ. ಟೋಟಲ್ ಇನ್ಕಮ್ ನೋಡಿ ಇಲ್ಲಿ ಎಷ್ಟು ನಿಮ್ಗೆ ಲೆವೆಲ್ ಇನ್ಕಮ್, ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ಎಷ್ಟಿದೆ, ಲೆವೆಲ್ ಡೈರೆಕ್ಟ್ ಇನ್ಕಮ್ ಎಷ್ಟಿದೆ, ಡೈರೆಕ್ಟ್ ಸ್ಪಾನ್ಸರ್ 60% ಎಷ್ಟಿದೆ, 40% ಎಷ್ಟಿದೆ, ಅಂಡ್ ಟೋಟಲ್ ಇನ್ಕಮ್ ಎಷ್ಟಿದೆ 27,232 TRX. ಇದು ನಾನು ಇವತ್ತಿನ ಲೆಕ್ಕದಲ್ಲಿ ನಾನು ಎಕ್ಸ್ಚೇಂಜ್ ಅಕೌಂಟಿನ ಲೆಕ್ಕದಲ್ಲಿ ಚೆಕ್ ಮಾಡಿದ್ರೆ ನೋಡ್ಬೋದು. ಇಲ್ಲಿ ಎಕ್ಸ್ಚೇಂಜ್ ಅಕೌಂಟ್ ಓಪನ್ ಮಾಡ್ತೀನಿ ಡೈರೆಕ್ಟ್ ಆಗಿ, ಲೈವ್ ಆಗಿ ತೋರಿಸ್ತಾ ಇರೋದು ಮೈ ಡಿಯರ್ ಫ್ರೆಂಡ್ಸ್. ಸುಮಾರು ಜನಕ್ಕೆ ಇನ್ನೂ ಕೂಡ ಡೌಟ್ ಇರುತ್ತೆ, ಕ್ರಿಪ್ಟೋ ಕರೆನ್ಸಿ ದುಡ್ಡು ಮಾಡ್ಬೋದು ಅಂದ್ರೆ ಒಂಥರ ನಂಬಲ್ಲ. ಸೊ ಸುಮಾರು ಜನ ಕನ್ಫ್ಯೂಷನ್ಸ್ ಗಳಿದೆ, ಬಟ್ ಅವ್ರಿಗೆ ನಾನು ಹೇಳೋದು ಇಷ್ಟೇ. ಸೊ ಎಲ್ಲಿವರೆಗೆ ನೀವು ಟ್ರಸ್ಟ್ ಮಾಡಲ್ಲ ಒಂದು ಹೊಸ ಸಿಸ್ಟಮ್, ಅಲ್ಲಿವರೆಗೆ ಹಾಗೆ ಇರ್ತೀರಾ. ಸುಮಾರು ಜನ ಮೈ ಡಿಯರ್ ಫ್ರೆಂಡ್ಸ್ ATM ಅಂದಾಗ ಎಷ್ಟೋ ಜನ ನಂಬಿಲ್ಲ. ಇವಾಗ ನೋಡಿ ಪ್ರತಿಯೊಬ್ರು ATM ಅಲ್ಲಿ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ದುಡ್ಡು ತಗೋತಾರೆ.
27,232 TRX ಇದೆ. ಅದರ ಇನ್ಕಮ್ ಕೂಡ ನಾನು ರಿಫ್ಲೆಕ್ಟ್ ಮಾಡ್ತೀನಿ ಇಲ್ಲಿ ನೋಡಿ. 3,60,000 ಇನ್ ಜಸ್ಟ್ 1 ಮಂತ್ ಮೈ ಡಿಯರ್ ಫ್ರೆಂಡ್ಸ್. ಇದು ಜಸ್ಟ್ 1 ಮಂತ್. ಇದು ಬಿಗಿನಿಂಗ್ ನಾನು ಹೇಳ್ತಿರೋದು. ಎಲ್ಲ ನಮ್ಮ ಟೀಮ್ಮೇಟ್ಸ್ ಗಳು ಏನಿದ್ದಾರೆ ಎಲ್ಲ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಅಲ್ಲಿ ಇದ್ದಾರೆ. ಇನ್ನು ಯಾರು ಥರ್ಡ್ ಲೆವೆಲ್ ಕೂಡ ಹೋಗಿಲ್ಲ. ಓಕೆ, ಸೊ ನಾನು ಇದೊಂದು ಜಸ್ಟ್ ನಿಮಗೆ ಒಂದು ಕ್ಲಾರಿಟಿ ಕೊಡುವಂತ ಕೆಲಸ ಮಾಡಿದ್ದೀನಿ. ನಿಮ್ಗೆ ಇನ್ನೂ ಏನಾದ್ರು ಡೌಟ್ ಗಳಿದೆ ಅಂದ್ರೆ ನೀವು ಸ್ವಲ್ಪ ಓಪನ್ ಆಗಿ ತಿಳ್ಕೊಬಹುದು. ಫಸ್ಟ್ ಬೇಸಿಕ್ ಆಗಿ ಮಾಡ್ಬೇಕೇನಂದ್ರೆ ನೀವು ವಜ್ರೆಕ್ಸ್ ಅಕೌಂಟ್ ಒಂದು ಕ್ರಿಯೇಟ್ ಮಾಡ್ಬೇಕು ಮೈ ಡಿಯರ್ ಫ್ರೆಂಡ್ಸ್. ವಜ್ರೆಕ್ಸ್ ಅಕೌಂಟ್ ಆದ್ಮೇಲೆ ಕ್ಲೆವರ್ ವಾಲೆಟ್, ಆಮೇಲೆ ನೀವು 1 ಟೈಮ್ 900 ರನ್ ಬೈ ಮಾಡ್ಬೇಕು. ಸೊ ಅವಾಗ ನಿಮ್ಮ ಐಡಿ ಕ್ರಿಯೇಟ್ ಆಗುತ್ತೆ. ಸೊ